ನಮಸ್ಕಾರ ಸ್ನೇಹಿತರೆ, ಹುಬ್ಬಳ್ಳಿ ಹರಟೆಯ ಇನ್ನೊಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ, ಸುಸ್ವಾಗತ. ನಿಮ್ಮ ಅನಿಸಿಕೆ ಹಾಗೂ ನಿಮ್ಮ ಕಮೆಂಟ್ಸ್ ಇದೇ ರೀತಿ ಜಾರಿ ಇರಲಿ, ಹಾಗೂ ಈ ಕಾರ್ಯಕ್ರಮ ಇದೇ ರೀತಿ ಹಂತ ಹಂತವಾಗಿ ಬೆಳೀಲಿ ಅನ್ನೋದು ನಮ್ಮ ಆಸೆ ಹಾಗೂ ನಿಮ್ಮೆಲ್ಲರ ಆಕಾಂಕ್ಷೆ. ಆ ನಿಟ್ಟಿನೊಳಗಡೆ ಇವತ್ತು ಮತ್ತೊಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನನಗೆ ಗೊತ್ತಲ್ಲ, ಮಾರ್ಚ್ ತಿಂಗಳ ಇನ್ನೂ ಮುಗಿದಿಲ್ಲ. ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಮಾರ್ಚ್ 8 ವರ್ಲ್ಡ್ಸ್ ವುಮೆನ್ಸ್ ಡೇ. ಸೊ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾವು ಪ್ರತಿ ಒಂದು ಕಾರ್ಯಕ್ರಮದೊಳಗಡೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಮಹಿಳಾ ಶಕ್ತಿ ಬಗ್ಗೆ. ನಮ್ಮ ಸಮಾಜದಲ್ಲಿ ಸ್ತ್ರೀಯ ಪಾತ್ರ ಎಷ್ಟಿದೆ ಮತ್ತು ಅವರು ಯಾವ ಹಂತದಲ್ಲಿ ಸಮಾಜವನ್ನು ಬದಲಾವಣೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾವು ಅವರ ಒಂದು ಪರಿಸ್ಥಿತಿ ಸ್ಥಿತಿಗತಿಯಲ್ಲಿ ನಿಂತು ನೋಡಿದಾಗ ತಿಳಿತದೆ. ನಾನು ಯಾವತ್ತೂ ಒಂದು ಮಾತು ಹೇಳ್ತಿರ್ತೇನೆ, ಒಬ್ಬ ಪುರುಷ ಕೆಲಸ ಮಾಡಿದ್ರೆ ಒಂದು ಕುಟುಂಬ ನಡೆಸ್ಬೋದು, ಒಬ್ಬ ಸ್ತ್ರೀ ಕೆಲಸ ಮಾಡಿದರೆ ಸಮಾಜ ನಡೆಸ್ಬೋದು ಅಂತ. ಸೊ ಸಮಾಜವನ್ನು ನಡೆಸುವಂಥ ಸಾಮರ್ಥ್ಯ ಆ ಸ್ತ್ರೀ ಶಕ್ತಿಯಲ್ಲಿದೆ ಅನ್ನೋದು ನಮಗೆಲ್ಲರಿಗೂ ಇವತ್ತು ಗೊತ್ತಾಗಬೇಕು. ಆ ನಿಟ್ಟಿನೊಳಗಡೆ ನಮ್ಮ ಹುಬ್ಬಳ್ಳಿಯವರು ಎಲ್ಲೆಲ್ಲಿ ಬೆಳೆದ್ರು, ಯಾವ ಯಾವ ಎತ್ತರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ ಅನ್ನೋದು ನಾನು 1-2 ಇನ್ಫೋಸಿಸ್ ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು. ಅವರೆಲ್ಲರೂ ನಮ್ಮ ದೇಶದಿಂದ ಬೇರೆ ದೇಶಕ್ಕೂ ಹೋಗಿ ತಮ್ಮ ಸಾಮರ್ಥ್ಯವನ್ನು ಪರಿಚಯ ಮಾಡಿಸಿದಂಥ ವ್ಯಕ್ತಿತ್ವ ಹುಬ್ಬಳ್ಳಿಯಿಂದ ಹುಟ್ಟಿರೋದನ್ನ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಯಾಕಂದ್ರೆ ಹುಬ್ಬಳ್ಳಿಯೊಳಗೆ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಧಾರವಾಡ KUD, ಕರ್ನಾಟಕ ಯೂನಿವರ್ಸಿಟಿ ಇರ್ಬೋದು. ಈ ರೀತಿ ಕಲಿತು ಬೇರೆ ಬೇರೆ ಕ್ಷೇತ್ರದೊಳಗಡೆ ತಮ್ಮ ಸಾಮಾಜಿಕ ಕಳಕಳಿ ಮತ್ತು ಸಮಾಜವನ್ನು ಬೆಳೆಸಿರುವಂಥ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗಿರುವಂಥ ಅತಿಥಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ನಿಟ್ಟಿನೊಳಗಡೆ ನಮ್ಮ ಜೊತೆಗಿದ್ದಾರೆ ಅಕ್ಷತಾ ಕಮ್ಮಾರ್. ಅಕ್ಷತಾ ಕಮ್ಮಾರ್ ಬೇಸಿಕಲಿ ಹುಬ್ಬಳ್ಳಿಯವರು. 10ನೇ ತರಗತಿಯನ್ನು 1994ನೇ ಇಸ್ವಿ ಕೇಶವಾಪುರ್ ಕಾನ್ವೆಂಟ್ ಸ್ಕೂಲ್ ಒಳಗಡೆ ಮುಗಿಸಿ ತಮ್ಮ ಉನ್ನತ ಶಿಕ್ಷಣವನ್ನು ಅವ್ರ ಬಾಯಿಂದ ಕೇಳೋಣಂತ ಯಾವ ರೀತಿ ಅವ್ರು ಯಾವ್ಯಾವ ಎಜುಕೇಷನನ್ನು ಮಾಡಿಕೊಂಡು ಇವತ್ತು ಎಲ್ಲಿ ಕೆಲಸ ಮಾಡ್ಲಿಕ್ಕೆತ್ತಾರ, ಮತ್ತು ಅವರ ಹತ್ರ ಇರುವಂಥ ಕೌಶಲ್ಯಗಳೇನು, ಮತ್ತು ಹುಬ್ಬಳ್ಳಿಗೆ ಅವರ ಕಾಣಿಕೆ ಏನು ಅನ್ನೋದನ್ನ ಅವ್ರ ಬಾಯಿಂದ ಕೇಳೋಣ. ಹಂಗಂದ್ರೆ ತಡ ಮಾಡೋದು ಯಾಕೆ? ಹುಬ್ಬಳ್ಳಿ ಹರಟೆಗೆ ನಿಮ್ಮೆಲ್ಲರ ಪರವಾಗಿ ಇವತ್ತು ನಾನು ಯಾರನ್ನ ಸ್ವಾಗತ ಮಾಡ್ತೀನಿ ಅಂದ್ರೆ ಅಕ್ಷತಾ ಕಮ್ಮಾರ್ ಅವ್ರಿಗೆ ಸ್ವಾಗತ ಮಾಡ್ತೀನಿ. ಅಕ್ಷತಾ ಕಮ್ಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಕ್ಷತಾ ಅವರೇ, ಹುಬ್ಬಳ್ಳಿ ಹರಟೆ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಜನರಿಗೆ ಪರಿಚಯ ಮಾಡಿಸಿದ್ರು ಅಂತ ಹೇಳಿ. ಯಾಕಂದ್ರೆ ನಮ್ಮ ಜನರು ಅಂದ್ರೆ ನೋಡ್ರಿ, ಕೇವಲ ಬರೀ ಹುಬ್ಬಳ್ಳಿಯವ್ರಷ್ಟೇ ಅಂತಲ್ಲ, ನಮ್ಮ ಜನರು ಅಂದ್ರು ಜನರೆಲ್ಲರೂ ನಮ್ಮವರೇ ಅನ್ನುವಂಥ ಒಂದು ಉದ್ದೇಶ. ಮತ್ತು ಹುಬ್ಬಳ್ಳಿಯೊಳಗೆ ಸಿದ್ದಾರ್ಥ ಅಜ್ಜಿದ್ದಾನ. ಆ ಸಿದ್ದಾರ್ಥ ಅಜ್ಜನ ಫಿಲಾಸಫಿ ಏನಂದ್ರೆ ಎಲ್ಲರೂ ನಮ್ಮವರು ಅಂತ ತಿಳ್ಕೊಂಡಾಗ ಮತ್ತೆಲ್ಲರನ್ನ ನಮ್ಮವರೇ ಇದ್ದಾಗ ಯಾಕೆ ನಮ್ಮ ಜನರಿಗೆ ನಾವು ಪರಿಚಯ ಮಾಡಿಸ್ಬಾರ್ದು, ಆ ಒಂದು ಉದ್ದೇಶದಿಂದ ಹುಟ್ಕೊಂಡಿರುವಂತದ್ದು ಹುಬ್ಬಳ್ಳಿ ಹರಟೆ. ಸೊ ಆ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ನಮ್ಮ ಜೊತೆಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಸೊ ಈಗ ನೀವು ಎಲ್ಲಿ ಇದ್ದೀರಿ ಅನ್ನೋದನ್ನ ಮೊದಲು ನಮ್ಮ ಕ್ಷೇತ್ರ, ನಮ್ಮ ವೀಕ್ಷಕರಿಗೆ ಹೇಳೋಕೆ ಮೊದಲು ನಿಮ್ದೊಂದು ಪುಟ್ಟ ಪರಿಚಯ, ಹುಬ್ಬಳ್ಳಿ ಜೊತೆಗೆ ನಿಮ್ಮ ಸಂಬಂಧ, ನಿಮ್ಮ ಬಾಲ್ಯದ ಸಂಬಂಧನ ನಮ್ಗೆ ಹೇಳ್ಬೋದಾ? ಹುಬ್ಬಳ್ಳಿ ಜೊತೆ ಸಂಬಂಧ ಅಂದ್ರು ಬೆಳೆದದ್ದು ಹುಬ್ಬಳ್ಳಿಯಲ್ಲೇ. ಎಜುಕೇಶನ್ ಕಾನ್ವೆಂಟ್ ಸ್ಕೂಲ್, ಇಂಟೀರಿಯರ್ ಡಿಸೈನ್ KLB ಸೊಸೈಟಿ ಪಾಲಿಟೆಕ್ನಿಕ್ BVB ಮತ್ತು ಕಮಿಂಗ್ ಫ್ರಮ್ ಅ ಬಿಸ್ನೆಸ್ ಫ್ಯಾಮಿಲಿ, ಸಿದ್ದೇಶ್ವರ್ ಫ್ಯಾಮಿಲಿ. ಸೊ ಭಾಳ ಅರ್ಲಿ ಏಜ್ಲಿಂದ ಚೈಲ್ಡ್ಹುಡ್ ವಾಸ್ ಓನ್ಲಿ ಸ್ಟೋರೀಸ್ ಆಫ್ ಬಿಸ್ನೆಸ್ ಅಂಡ್ ಇಯರಿಂಗ್ಸ್ ಆಫ್ ಬಿಸ್ನೆಸ್. Because coming from more than 100 years, but we had ventured into all businesses. We transport itto, namdu paints itto, steel furniture factory, plus trading it, then consumer agencies ಎಲ್ಲ ಇತ್ತು. ಸೊ ಬೇಸಿಕ್ ಸ್ಟೋರೀಸ್ ಅಂದ್ರೆ ಬರೀ ಕಿವಿ ಮೇಲೆ ಬಿಡೋದು ಬರೀ ಬಿಸ್ನೆಸ್ದ ಮಾತು. ಆಮೇಲೆ ನನ್ನ ಮನಸ್ಸಿನಾಗ ಅಂದ್ರೆ ನನ್ನ ಉದ್ದೇಶ ಆದಿರಲಿಲ್ಲ, ನೀವು ಇದು ಡಿಸೈನ್ ಕಲ್ತ್ರೆ ಬರೀ ನೀವು ಡಿಸೈನರ್ ಪ್ರಾಸ್ಪರ್ ಆಗ್ಬೋದು. ನಾ ಇಷ್ಟು ಬಿಸ್ನೆಸ್ ಬಗ್ಗೆ ಕೇಳ್ತಿದ್ದೆ. ಐ ಫೀಲ್ ನಮ್ಮ ಸಾಮರ್ಥ್ಯ ಇಸ್ ನಾಟ್ ಓನ್ಲಿ ಟು ಒನ್ ಸ್ಕೇಲ್, ನಾವು ಏನು ಬೇಕಾದ್ ಮಾಡ್ಬೋದು. Very nice, well said. Everything. Like we don't feel if you're an engineer, you should only get to the technical part. You can do anything and everything because ನನ್ನ ಕಣ್ಣಿಂದ ನೋಡ್ಕೊಂತ ಬೆಳ್ಕೊಂತ ಬಂದೈತಿ. ಅದಕ್ಕೆ ಯಾರೊಬ್ರು 2-3 ಕೆಲಸ ಮಾಡ್ತಾರೆ. ಲೈಕ್
4 ವೆಂಚರ್ಸ್ ಇಟ್ಕೊಂಡ್ ಮಾಡ್ತಾನೆ. ಅದನ್ನ ನನಗೆ ಹೊಸದು ಆಶ್ಚರ್ಯಜನಕ ಒಟ್ಟೆ ಅನ್ಸಂಗಿಲ್ಲ. ಯಾರೊಬ್ರು ಬರೀ ಒಂದೇ ಕೆಲಸ ಮಾಡ್ತಾರೆ ಅಂದ್ರೆ ಅದ್ ಆಶ್ಚರ್ಯ ಆಗುತ್ತೆ ನನಗ. ಹೌ ಕಮ್ ಯು ಕ್ಯಾನ್ ಸಸ್ಟೈನ್ ಓನ್ಲಿ ಒನ್? ಇಟ್ಸ್ ಸೊ ದಟ್ ಈಸ್ ಹೌ ನಾನ್ ಬೆಳೆದಿದ್ದು, ಹೌದು. ಆ ವಾತಾವರಣದಲ್ಲಿ ಬೆಳೆದಿದ್ದು. ವೆಲ್ ಸೆಡ್. ನನಗೆ ಈ ಒಂದು ವಿಷಯ ನೆನಪಾತ್, ನೀನು ಹೇಳ್ಬೇಕಾದ್ರೆ ಒಂದು ವಿಚಾರ ನೆನಪಾತ್. ಯಾರೋ ಒಬ್ರು ಫಿಲಾಸಫರ್ ಹೇಳಿರುವಂತ ಮಾತು, ಒಂದು ಜೀವನ ಒಂದ ಸೆಗ್ಮೆಂಟ್ ಒಳಗೆ ಕಲ್ತ್ರ ಸಾಕಂಗಿಲ್ಲ. ಈ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಕಲ್ತ್ರ ಅಂಡ್ ಹಿ ಕೆನಾಟ್ ಲರ್ನ್ ಕಂಪ್ಲೀಟ್ ಫಿಸಿಕ್ಸ್ ಇನ್ 100 years. ಸಾಧ್ಯನೇ ಇಲ್ಲ. ಸ್ಟಿಲ್ ದೇರ್ ಇಸ್ ಅ ಫಿಸಿಕ್ಸ್. ಮತ್ ಹಂಗಿದ್ರೆ ಯಾಕೆ ಒಂದ್ರ ಮೇಲೆ ಫೋಕಸ್ ಮಾಡ್ಬೇಕು ಅಂತ ನೀವು ಹೇಳಿರುವಂತ ಪಾಯಿಂಟ್ ಮೇಲೆ I feel that. So you should experience so many things. Yes, because we need everything to prosper, to live comfortably, to be at peace, and learning should never stop. Yeah, very true. Learning should never stop. And one the subject na prosper madidre, yes, you will become a master of one, but you will not be introduced to none. None. That ಹೌದು, is there. ಕರೆಕ್ಟ್. ಅದ್ ಒಂದಿದೆ. ಕರೆಕ್ಟ್. ನೀವು ಹೇಳಿದಂಗೆ ನನಗೆ ಏನ್ ನೆನಪಾತು, ಮತ್ತೆ ಎಷ್ಟೋ ನಮ್ಮ ವೀಕ್ಷಕರಿಗೂ ಅನ್ಸಿರ್ಬೋದು. ಯು ಸೆಡ್ ಯು ಆರ್ ಫ್ರಮ್ ದ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಅಂತ ಹೇಳಿದ್ರಿ. ಈಗ ನೋಡ್ರಿ, ಸಿದ್ದೇಶ್ವರ ಅಂತಂದ್ರ ಇಫ್ ಒಂದು 30 ವರ್ಷ ಲೈಫ್ ಅನ್ನು ರಿವೈಂಡ್ ಮಾಡಿಬಿಟ್ರೆ, ಸ್ಟೀಲ್ ಫರ್ನಿಚರ್, ಸ್ಪೆಷಲಿ ಗೋದ್ರೇಜ್ ಇದೇನು ಅಲ್ಮಾರೀಸ್ ಇದ್ವಲ್ಲ, ಸೊ ಅಲ್ಮಾರೀಸ್ ಅಂದ ತಕ್ಷಣ ಫಸ್ಟು ನಮ್ದು ಟ್ರಾವೆಲ್ ವೆರೆವರ್ ಯು ಸ್ಟೇ, ವಿಶ್ವೇಶ್ವರನಗರ, ಕೇಶವಪುರ, ಹಳೆ ಹುಬ್ಳಿ, ಧಾರವಾಡ ಎಲ್ಲೋ ಇದ್ರೂ ಸದ್ಯಕ್ಕೆ ರೈಲ್ವೆ ಸ್ಟೇಷನ್ ರೋಡ್ಗೆ ಹೋಗ್ಬೇಕು. ಯಾಕಂದ್ರೆ ಇಸ್ ಒನ್ ಆರ್ 2-3 ಸ್ಟೋರ್ಸ್ ನಿಮ್ಮವ ಇದ್ದು, ಸಿದ್ದೇಶ್ವರ್ ಫರ್ನಿಚರ್ಸ್, ಸ್ಟೀಲ್ ಫರ್ನಿಚರ್ಸ್ ಅಂತ ಹೇಳಿ. ಸ್ಟಿಲ್ ಐ ರಿಮೆಂಬರ್ ತಗಡಿನ ಚೇರ್, ನಿಮ್ಮ ಅದು ಸಿಗ್ನೇಚರ್ ಇಬ್ಬರು ಫೋಲ್ಡಿಂಗ್ ಚೇರ್ಸ್. ಸೊ ಅದು ಸ್ಟಿಲ್ ಅದೆಲ್ಲ ನಮ್ಗೆ ನೆನಪಾಗ್ತದೆ. ದಟ್ ವಾಸ್ ರಿಯಲಿ ಗುಡ್. ಸೊ ನಿಮ್ಗೆ ಏನ್ ನೆನಪದ? ಯಾಕಂದ್ರೆ ಬಿಕಾಸ್ ಐ ನೋ ಯು ಆರ್ ಸ್ಟೇಯಿಂಗ್ ನಾಟ್ ಇನ್ ಹುಬ್ಳಿ, ಈಗೆಲ್ಲ ಹುಬ್ಳಿಯಾಗಿರಂಗಿಲ್ಲ ನೀವು, ಬಟ್ ಹುಬ್ಳಿ ನೀವು ಸಣ್ಣವರಿದ್ದಾಗ ಹುಬ್ಳಿ ಹೆಂಗಿತ್ತು? Now, Hubli, first and foremost, the climate and the people that made Hubli. Hubli ಅಲ್ಲೇ ಅದು ಒಂದು ಏನಿರೋದಂದ್ರೆ, ನೀವು ಹೇಳ್ದಂಗೆ ಎಲ್ಲಾರ್ದು ಹುಬ್ಳಿ ಚೈಲ್ಡ್ಹುಡ್ ನೋಡ್ಬೇಕಂದ್ರೆ ಹುಬ್ಳಿ 30 years how it was is yes ಸಿದ್ದೇಶ್ವರ್, ಬಿಕಾಸ್ ಲ್ಯಾಂಡ್ ಮಾರ್ಕ್ಸ್ ಇದ್ದೀವ ಸಿದ್ದೇಶ್ವರ ಇದ್ದು. ಆ್ಯಂಡ್ ಎಲ್ಲಾರ ಮನ್ಯಾಗ ನಮ್ಮ ಲಾಕರ್, ನಮ್ಮ ಟ್ರೆಷರಿ ಇರೋ, ಯಾರ ಮನೆಗೆ ಹೋದ್ರು, ಯಾವ ಸ್ಪೇಸಿಗೆ ಹೋದ್ರು ಅದು ಸಿಗ್ನೇಚರ್ಸ್ ನಮಗೆ ಕಾಣುತ್ತೆ. ಸೊ ಅದು ಮರೆಯೋದು ಇಟ್ಸ್ ಇಂಪಾಸಿಬಲ್ ನಮಗೆ. Childhood, as I said, grew up listening to stories. Being the first grandchild in my family, I grew up with elders. ಅವ್ರೇನ್ ಮಾತಾಡೋದು ಅದು ಬರೀ ಕೇಳಿಸ್ಕೊಳ್ಳೋದು. ಆಮೇಲೆ the behaviors were quite elderly at a very early age. ಆಮೇಲೆ ಇಟ್ ವಾಸ್ ಅ ಜಾಯಿಂಟ್ ಫ್ಯಾಮಿಲಿ. ಕಾಕಾಗಳು, ಅತ್ತಿಗೆಗಳು, ಕಾಕುಗಳು, ಚಾಚಾ ಚಾಚಿ, ಹೋಗೋರು ಬರೋರು ಮಂದಿ. ಸೊ ಇಂಟ್ರಡ್ಯೂಸಿಂಗ್ ಟು ಸೋ ಮೆನಿ ಪೀಪಲ್ ಇನ್ ದ ಸೇಮ್ ಕಲ್ಚರ್, acceptance, behavior changes, how everyone uses their space, what is design, ಅದೆಲ್ಲ ಕ್ವಶನೇಬಲ್ ಬರಾಕತ್ತು. ದೀಸ್ ಕ್ವಶನ್ಸ್ ಅವು ಪ್ರಶ್ನೆ ಬರ್ತಾವಲ್ಲ, ಅಚ್ಚಾ ನಾವೆಲ್ಲರೂ ಇದೇ ಟೈಮಿಗೆ ಉಣ್ಣಂಗಿಲ್ಲ, ಒಬ್ರು ಹಂಗೆ ಉಂತಾರೆ. ಬಿಗರ್ ಸ್ಪೇಸಸ್, ವಿ ಹ್ಯಾಡ್ ಅರೌಂಡ್ 8 or 9 BHK ಹೋಮ್ ಅಟ್ ದಟ್ ಟೈಮ್. ಫಸ್ಟ್ 4 ಬಿಲ್ಡಿಂಗ್ ಇಲ್ಲ, ಬಾಣಿಹುಣ್ಣಿನಲ್ಲೇ ಆಮೇಲೆ ಫಸ್ಟ್ ಇದು 4 story ಬಿಲ್ಡಿಂಗ್ ನಮ್ದಿತ್ತು. ಅದು ಸ್ಪೇಸಸ್ನಾಗ ವಿ ವರ್ ಪಯೋನಿಯರ್ಸ್ ಅಂತ ಹೇಳಿ. ಅವಾಗ ಸ್ಪೇಸಸ್ ಏನ್ ಇಂಪಾರ್ಟೆನ್ಸ್ ಐತ್ ನನಗೆ ಅದು ಅರ್ಲಿ ಏಜ್ ಗೊತ್ತಾಗ್ಬಿಟ್ಟಿತ್ತು ಸ್ಪೇಸಸ್. ಸೊ ಮಾಸ್ಟರಿಂಗ್ ಸ್ಪೇಸಸ್ ನಲ್ಲಿ ವಿಚಾರ ಮಾಡೋದು ಭಾಳ, ಬಟ್ ಐ ಡಿಂಟ್ ನೋ ವೇರ್ ಐ ವಾಂಟೆಡ್ ಟು ಗೋ. ಸ್ಪೇಸಸ್, ಪೀಪಲ್, ಸ್ಟೀಲ್, ಬಿಸ್ನೆಸ್, ಮೈ ಎಂಟೈರ್ ಕಾಂಪೋಸಿಷನ್ ವಾಸ್ ದಿಸ್. ಓಕೆ. ಸೊ ಅದಕ್ಕೆ ನಿಮ್ಗೆ ದಟ್ ಮೇಡ್ ಯು ಟು ಸೆಲೆಕ್ಟ್ ಯುವರ್ ಡಿಪ್ಲೊಮಾ ಕೋರ್ಸ್ ಹಂಗೇನಾರ ಇತ್ತು? ಪ್ರಾಬಬ್ಲಿ ಎಸ್, ಬಿಕಾಸ್ ಇಂಟೀರಿಯರ್ ಡಿಸೈನ್ ಮಂದಿಗೆ ಏನನ್ಸುತ್ತೆ, ಜನರಿಗೆಲ್ಲರಿಗೂ ಏನನ್ಸುತ್ತೆ, ಇಂಟೀರಿಯರ್ ಡಿಸೈನ್ ಅಂದ್ರೆ ಲಕ್ಸುರಿ ಅಂಡ್ ಇಟ್ಸ್ ಅ ಲಕ್ಸುರಿ ಬ್ಯೂಟಿಫಿಕೇಶನ್ ಆಫ್ ಹೋಮ್, ಡೆಕೋರ್, ಲೈಟ್ಸ್, ಬ್ಯೂಟಿ, ಕಲರ್, ಫ್ಯಾಬ್ರಿಕ್, ಅದು ಸೊ ಲಕ್ಸುರಿ ಅಂತ ಬರುತ್ತೆ. ನನಗೆ ಇಟ್ಸ್ ಅ ಡೈಲಿ ಕಮೋಡಿಟಿ. ನನಗೆ ಡೆಕೋರ್ ಎದಕ್ ಬೇಕಂದ್ರೆ ಮನೆಯಲ್ಲಿ ಟು ಡಿಸಿಪ್ಲಿನ್ ಯುವರ್ ಸೆಲ್ಫ್. ಎವ್ರಿಬಡಿ ಹ್ಯಾಸ್ ಎ ಲೈಫ್ ಸ್ಟೈಲ್, ಎಲ್ಲರದು ಒಂದು ರುಟೀನ್ ಇರುತ್ತೆ. ಆ ರುಟೀನಿಗೆ ನೀವು ಸ್ಟ್ರಕ್ಚರ್ ಮಾಡಕ್, ಆ ರುಟೀನಿಗೆ ಡಿಸಿಪ್ಲಿನ್ ಮಾಡಕ್ ಡೆಕೋರ್ ಬೇಕು. ಡೆಕೋರ್ ಬೇಕು, ಡೈಮೆನ್ಷನ್ಸ್ ಬೇಕು, ನಿಮ್ ಡಿಮಾಂಡ್ಸ್ ಏನಿದೆ ತಿಳಿಬೇಕು. ದೆನ್ ವಿ ಕ್ಯಾನ್ ಡೂ ದ ಡೆಡಿಕೇಟೆಡ್ ಡೆಕೋರ್ ಫಾರ್ ಇಟ್. ದ್ಯಾಟ್ ವಿಲ್ ಡಿಸಿಪ್ಲಿನ್ ಯುವರ್ ಲೈಫ್ ಸ್ಟೈಲ್. ಅದು ನನಗೆ ಇಂಟೀರಿಯರ್ಸ್ ಡೈಲಿ ಕಮೋಡಿಟಿ. ಈ ಸ್ಪೇಸ್ ನಿಮಗೆ ಯಾವ್ದಾದ್ರ ಒಂದು ಮನೆಯಲ್ಲಿ ಒಂದು ಕಮರ್ಷಿಯಲ್ ಸ್ಪೇಸ್ ಒಂದು ಹಾಲ್ ಕೊಟ್ಬಿಟ್ರು, ಯು ಕಾಂಟ್ ಯೂಸ್ ಇಟ್.
ಹೌದು. however at a good location it is. ಹ್ಮ್. ಎಷ್ಟೇ ಚಲೋ ವ್ಯೂ ಇರಲಿ ವೆಂಟಿಲೇಷನ್ ಇರಲಿ ನಿಮಗೆ ಯೂಸ್ ಮಾಡಕ್ ಆಗೋದೇ ಇಲ್ಲ. ಹೌದು. ಯು ಹ್ಯಾವ್ ಟು ಸರ್ವಿಸ್ ಇಟ್. ಅಲ್ಲಿ ಫರ್ನಿಚರು ಇರಬೇಕು, ಲೈಟು ಇರಬೇಕು. ಹ್ಮ್. It needs to add comfort. It needs to have pleasant colors. It needs to have adequate utility of spaces and storage. ಅಂದ್ರೆ ನೀವು ಅದು ಯೂಸ್ ಮಾಡ್ಬೋದು. ಹೌದು ಹೌದು ಹೌದು. ಹಾ. ಹ್ಮ್. So that is for you to utilize, ಹ್ಮ್. not to store objects. ಅಂದ್ರ ಯಾರಿಗಾರ ಈಗ ಮನೆ ಬೇಕಂದ್ರ ಐ ಸೇ हम बर्तन और कपड़े रखने की जगह नहीं बनाते, हम आपके रहने की जगह बनाते हैं. ಹಾ, ಅಂದ್ರೆ ಹೌದು, ಕರೆಕ್ಟ್ ಅದನ್ನ ಹೇಳೋದು. ಅಂದ್ರೆ ಮನಿ ನಾವ್ ಇರ್ಲಿಕ್ಕೆ ಆಗ್ಬೇಕು, Yes. ವಸ್ತುಗಳನ್ನ ಇಡ್ಲಿಕ್ಕಲ್ಲ ಹೌದು. ಅನ್ನೋದು ನಿಮ್ಮ ಹೌದು. ಒಂದ್ ಮಾತು. Yes. ಸೊ ನಿಮ್ದು ಗ್ರಾಜುಯೇಷನ್ ಆದ್ಮೇಲೆ, ಸಾರಿ, ನಿಮ್ದು ಡಿಪ್ಲೊಮಾ ಪ್ರೋಗ್ರಾಮ್ ಆದ್ಮೇಲೆ ದೆನ್ ಯು ಸ್ಟಾರ್ಟೆಡ್ ಕ್ರಿಯೇಟಿವ್ ರೈಟಿಂಗ್ ಕೋರ್ಸ್ ಬಗ್ಗೆ ನಿಮ್ದು. No, I practiced. Then I developed my fine arts, which was one of the Fine arts. subject in interiors. ಹ್ಮ್. ಆಮೇಲೆ ನಾನು ಎಕ್ಸಿಬಿಷನ್ಸ್ ಇದ್ದು ಪುಣೆಯಲ್ಲಿ. ಹ್ಮ್. ಇಂಟೀರಿಯೋ ಅಂತ ಹೇಳಿ ಒಂದು ಸಬ್ಜೆಕ್ಟ್ ತೊಗೊಂಡು, ಇಂಟೀರಿಯೋ ಅಂದ್ರೆ ನಿಮ್ ಇಂಟೀರಿಯರ್ಸ್ ನಿಮ್ದು ಏನ್ ಇದಾವ ಕಲರ್ ಸ್ಕೀಮ್, ಆ ಕಲರ್ ಸ್ಕೀಮ್ ಅಲ್ಲಿ ಬ್ಯಾಕ್ಗ್ರೌಂಡ್ ನಲ್ಲಿ ಪೇಂಟಿಂಗ್ ಇರಬೇಕು. ಅಂದ್ರೆ ಮಾಡರ್ನ್ ಕಂಟೆಂಪ್ರರಿ ಡಿಸೈನ್ ಇದ್ರೆ ಮಾಡರ್ನ್ ಪೇಂಟಿಂಗ್ ಇರಬೇಕು. ಯಾರು ನೀರ್ ತುಂಬುದು, ಇಲ್ಲಿ ಪಕ್ಷಿ ಹಾರುದು ಇಲ್ಲ. ಹ್ಮ್. ಅಂದ್ರೆ ಇಟ್ ಹ್ಯಾಸ್ ಟು ಬಿ ಅ ಕೊಲಾಬರೇಷನ್, Collab. ಎಕ್ಸ್ಟೆನ್ಷನ್ ಆಫ್ ಯುವರ್ ಇಂಟೀರಿಯರ್ಸ್ ಅಂತ ಓಕೆ. ಆ ಕಾನ್ಸೆಪ್ಟ್ ಇತ್ತು. ಅದ ನಂತರ ಲಾಕ್ಡೌನ್ಗಿಂತ ಮುಂಚೆ ಐ ಸ್ಟಾರ್ಟೆಡ್ ಟೇಕಿಂಗ್ ರೀಡಿಂಗ್ ಸೆಷನ್ಸ್. ನನ್ನ ಮಕ್ಕಳಿಗೆ ಓದು ಹ್ಯಾಬಿಟ್ ಹಚ್ಚುವುದು, ರೀಡಿಂಗ್ ಸೆಷನ್ಸ್ ತಗೊಂಡೆ ಟು ಕ್ರಿಯೇಟ್ ಸೆಲ್ಫ್ ಹೆಲ್ಪ್. ವಿ ಕ್ಯಾನ್ ಡೂ ಅನದರ್ ಸೆಷನ್ ಆನ್ ದ್ಯಾಟ್, ಹೌ ರೀಡಿಂಗ್ ಬೆನಿಫಿಟ್ಸ್ ಯು ಇಮೋಷನಲಿ, ಮೇಕ್ಸ್ ಯು ಆಕ್ಚುಲಿ ಇಂಡಿಪೆಂಡೆಂಟ್. ಆ್ಯಂಡ್ ರೀಡಿಂಗ್ ವರ್ಸಸ್ ಬ್ರೌಸಿಂಗ್ ಹ್ಮ್. ಏನಿದೆ, ಐ ವಿಲ್ share the exact strategies there. Definitely will understand. Yes, that is very important. People feel if you read a book and if you Google, this weighs a little higher, Google. I have some other theory to support why reading helps. Reading is very important. Yeah. How it helps you also, Yeah. how it helps the society also, Hmm. and how you can build an ecosystem of it. Nice. And now it is a process and I can explain you that. COVID ಅಲ್ಲಿ I joined this international company in the space hatra. In 4 years, my journey was quite fast. I joined as a designer and I quit as a general manager. So it was that speedy for me. And there I actually understood what I'm capable of doing. Like to grow in 4 years with 4 promotions, which is just 1% of the global population who takes so many ranks in one tenure. Okay. Due to that, I got selected to be a consultant for the government in Gujarat. I become the certified consultant and corporate trainer. ನಾವು ಈಗ ನೀವು ಮುಂಬೈದಲ್ಲಿರ್ತೀರೋ ಅಥವಾ ಪುಣೆದಲ್ಲಿರ್ತೀರೋ, ಗುಜರಾತ್ ಅಥವಾ ಎಲ್ಲ Where ಕಡೆ? there is work, where people need me, I am there. ಓಕೆ. Where they want to live peacefully and comfortably in their homes, I am making their home. ಓಕೆ. Yes. ಓಕೆ. ಓಕೆ. ಓಕೆ, ಗುಡ್. ಸೊ ಈಗ ನೀವು ಹೇಳಿದ್ರಿ ಕ್ರಿಯೇಟಿವ್ ರೈಟಿಂಗ್ ಆ್ಯಂಡ್ ಇಂಟೀರಿಯರ್ ಡಿಸೈನ್ ಅಂತ ಹೇಳಿ. ಎಷ್ಟು ವರ್ಷದ ಅನುಭವ ಅದ ನಿಮ್ಗೆ ಈಗ ರಿಲೇಟೆಡ್ ವಿತ್ ಇಂಟೀರಿಯರ್ ಡಿಸೈನ್? Interiors, it's 30 years. 30 year ಎಕ್ಸ್ಪೀರಿಯನ್ಸ್. Yes. ಯಾವ್ಯಾವ ಟೈಪ್ ಕೆಲಸ ಮಾಡಿದ್ನಿ? Interiors grew like transition. ಹೆಂಗಂದ್ರೆ ಮೊದಲು ಮನಿ ವರ್ ಯಾಕಂದ್ರೆ ಸಾರಿ, ನಾನು ಎದಕ್ಕೆ ಕೇಳಿದೆ ಅಂದ್ರೆ, ಇದಾದ್ಮೇಲೆ ನೀವು ಹೇಳಿರಿ ಪುತ್ರ, ಇಂಟೀರಿಯರ್ ಡಿಸೈನ್ ಅಂದ್ರೆ ಏನು, ಎಷ್ಟೋ ಜನರಿಗೆ ಬಹಳಷ್ಟು ಕನ್ಫ್ಯೂಷನ್ಸ್. ಸೊ ಅದಕ್ಕೆ ಕ್ಯಾನ್ ಯು ಕ್ಲಿಯರ್ ಆನ್ ದ್ಯಾಟ್ ಅಂತ? I will surely clear, because that is a way of lifestyle. You healthy lifestyle antiri. When you say food, so what is decor, I will also come to. ಎಸ್ 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 30 year ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ 30-year experience ಏನಂದ್ರ, I did schools, colleges, institutions, hospitals. I have done Sharad Pawar International School. I have done maternity hospitals. I have done restoration and monuments restoration, 100-year-old structure restorations. I was awarded as ನನ್ನ ಹೆಸರಿನ ಒಂದು ಚೌಕ್ ಇದೆ, what you call a city square, small. ಎಲ್ಲಿ? ಶೋಲಾಪುರ್ನಲ್ಲಿ ಪಾತ್ಸ್ ಕಂದಿಲ್ ಚೌಕ್, because I restored that. ಹೆಸರೇನು? ಪಾತ್ಸ್ ಕಂದಿಲ್ ಚೌಕ್ ಅಂತ, ಅಕ್ಷತಾ ಪಟ್ನಿ ಪಾತ್ಸ್ ಕಂದಿಲ್ ಚೌಕ್ ಅಂತ ಇದೆ. So these were my main what is Saat Rasta is what I know. Saat Rasta. You know Saat Rasta. I know Saat. I used to live in Saat Rasta. Okay. Yes. I know Saat Rasta. So this is Pats Kandil. Like the story goes like there were like 5 locations in that place where there used to be a city square and they used to light
these kandils, which are Kandil. lamps ಕಂದಿಲ್ಲ. and known as Path Kandil, but they were just forgotten. And I started restoring them, and that is why one of them was like, named after me. ಹಾ, ಹಾ. So that was my contribution there. ಓ ನೈಸ್. Then 100-year-old Kotnis Smarak was knowing Dr. Kotnis helped during the China war. It helped the Chinese soldiers. So the Chinese government sponsored, and I restored Kotnis Smarak there. I've done Nehru Science Planetarium interiors. ಸೊ ಇವನ್ ನೀವು ಸೊಲ್ಲಾಪುರದವರೆಗೂ ಕೆಲಸ ಮಾಡಿದ್ರಿ? Yes, yes. ಸ್ವಲ್ಪ ವರ್ಷ ಅಲ್ಲಿನೂ ಕಾಲಾವಧಿಯಲ್ಲಿ ಹೋಗಿದೆ. ದೆನ್ ಕಾರ್ಪೊರೇಟ್ ಸೆಕ್ಟರ್ನಾಗೂ ಮಾಡಿದ್ದೇನೆ. ಹೋಮ್ಸ್, ಐ ಹ್ಯಾವ್ ಡನ್ 17 ಜ್ಯುವೆಲ್ರಿ ಶಾಪ್ಸ್. ಈಗ ಕಾರ್ಪೊರೇಟ್ ಟ್ರೈನರ್ ಅಂತ ಹೇಳಿದ್ರಲ್ಲ, ಎಸ್, ಟ್ರೈನಿಂಗ್ ಅಂದ್ರೆ ಯಾವ ಸಬ್ಜೆಕ್ಟ್ ನಲ್ಲಿ ಏನ್ ಇಟ್ಸ್ training ಬೇಸಿಕಲಿ ಆನ್ related? ಕಮ್ಯುನಿಕೇಶನ್. ಹಾ ಹಾ ಕಮ್ಯುನಿಕೇಶನ್ ಭಾಳ ಮಂದಿ ಏನ್ ತಿಳ್ಕೊತಾರ, ಇಟ್ಸ್ ರಿಟನ್ ಅಂಡ್ ವರ್ಬಲ್ ಕಮ್ಯುನಿಕೇಶನ್. No, even listening is a communication in mice. ಕರೆಕ್ಟ್. So if you're listening and if you're nodding, if you're listening and giving an explanation, or if you're giving an expression of an astonishment, of a smile, of an acknowledgement, that means you are a good listener. That is also a communication for me. ಅಬ್ಸಲ್ಯೂಟ್ಲಿ. And your body language is also communication. Like I exactly know if you're tightfully listening or you are just lazily listening. So body language, nodding, everything is communication for me. And people think it's just reading and writing, choice of good words, and gesture is good speech, good voice, good grammar, good language. ಅದಷ್ಟೇ ಅಷ್ಟೇ. ಕಮ್ಯುನಿಕೇಶನ್. ಅದು ಕಮ್ಯುನಿಕೇಶನ್. ನೋ, ಇಲ್ಲಿಗೆ ಚಂದಿಗೆ ಬರುವುದು ಡ್ರಾಫ್ಟಿಂಗ್, ಪಂಚುಯೇಷನ್, ಪ್ಯಾರಾಗ್ರಾಫ್, ಬಾಡಿ ಆಫ್ ದ ಲೆಟರ್ or the mail. That is not limited. It is quite 10%, I would say. Even listening and nodding, listening and registering, listening and again, answering back, keeping it, communication is a two-way. ಹೌದು. So how? ಸೈಕಲ್. Yes, it's a two-way thing. So if someone is speaking, we need some acknowledgement, not listeners, but acknowledgements also. Correct. Then if you need not to be a good listener, you need to acknowledge what you have taken. ರಿಸೀವ್ಡ್. Yes. ಹೌದು. So the transfer happens complete if it is acknowledged, not received. It has to be acknowledged. So that's the receipt of. ನಿಮ್ ಜೊತೆ ಮಾತಾಡ್ಬೇಕಾದ್ರೆ ನಡಕ್ ನಾನು ನಿಮಗೆ ನೀವು ಹುಬ್ಬಳ್ಳಿಯವರು ಅಂತ ನಾ ಯಾಕೆ ನಿಮ್ಗೆ ರಿಮೈಂಡ್ ಮಾಡ್ಬೇಕಂದ್ರೆ, ನೀವು ಫ್ಲೋ ಮಾತಾಡ್ಲಿಕ್ಕತ್ರ ಇಂಗ್ಲಿಷ್ನಾಗ ಫ್ಲೋ ಮಾತಾಡ್ಬಿಡ್ತದೆ. ಹೋದ್ರೆ ಮತ್ತೆ ನಿಮ್ಗೆ ಕರ್ಕೊಂಡ್ ಬರ್ಬೇಕಾಕೇತ್ ಹುಬ್ಬಳ್ಳಿ. ಅದಕ್ಕೆ ನನಗೆ ಹುಬ್ಬಳ್ಳಿಗೆ ಬರೋದ್ ನನಗೆ ರೀಸನ್ಸ್ ಕೊಡ್ರಿ, ಚಾನ್ಸಸ್ ಕೊಡ್ರಿ. ಅಂದ್ರೆ ನಾನ್ ಬಾಳ ಚಲೋ ಮತ್ ಗ್ರಿಪ್ ನನ್ ವಾಪಸ್ ಕನ್ನಡ ಮೇಲೆ ಬರ್ಬೋದು ಅಂತ. ಕನ್ನಡನು ಹಳೆಗನ್ನಡನು ಎರಡೂ ಮಾತಾಡ್ತೀನಿ. ಸೊ ಅದಕ್ಕಾಗಲೇ ನೀವು ಹೇಳಲಿಕ್ಕತ್ತಿದ್ರಿ, ಫೈನ್, ಇಟ್ ವಾಸ್ ನೈಸ್ ಟು ನೋ ದ ಜರ್ನಿ ಆಫ್ ಯುವರ್ಸ್ ಅಂಡ್ ವರ್ಸಟೈಲ್ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಹೌದ್ರಿ. ಸೊ ನೀವು ಹಾಸ್ಪಿಟಲ್ ಆಗಲಿ ಅಥವಾ ಕಾಲೇಜ್ ಕಟ್ಟಿರಿ ಅಥವಾ ಸ್ಕೂಲ್, ಮೊನಮೆಂಟ್ಸ್, ಲೋಕಲ್ ಏರಿಯಾ, ಹೀಗೆಲ್ಲ ಕೆಲಸ ನೀವು ಮಾಡಿರಿ. ಬಟ್ ನಾನು ಆಗಲೇ ನಿಮ್ಗೆ ಕೇಳಿದೆ ಪ್ರಶ್ನೆ, ಈ ಇಂಟೀರಿಯರ್ ಡಿಸೈನ್ ಎಷ್ಟು ಪ್ರಮುಖ ಪಾತ್ರ ವಹಿಸ್ತದೆ? ಪ್ರಮುಖ ಅಂದ್ರ ಅದು ಪ್ರಮುಖ. ಜನರದ ತಲೆ ಒಳಗೆ ಇದಕ್ಕೊಂದು ಬೇರೆನ ಸ್ಪೇಸ್ ಕ್ರಿಯೇಟ್ ಆಗ್ಬಿಟ್ಟು. ಹೌದ್ರಿ. ಅಫೋರ್ಡೆಬಿಲಿಟಿ ಅಂತ ಬರ್ತದೆ ಸಮಟೈಮ್ಸ್. ಯಾಕಿದು ಇದನ್ನ ಏನ್ ಹೇಳ್ತೀನಿ? ಈಗ ಇಂಟೀರಿಯರ್ಸ್ ಅಂದ್ರ ಈಗ ನೀವು ಒಂದು 2 BHK ತಗೊಂಡ್ರ ಒಂದು ಸಿಂಪಲ್ ಕಾನ್ವರ್ಸೇಷನ್ ಶೇರ್ ಮಾಡ್ತೀನಿ. ನಾವೊಂದು 2 BHK ತಗೊಂಡೇನಿ, ಅವ್ರ ಡಿಸೈನರ್, ನಂದಿಷ್ಟು ಬಜೆಟ್ ಇದೆ, ಆಮೇಲೆ ನಂದು ವಾರ್ಡ್ರೋಬ್, ಸ್ಟೋರೇಜ್, ಶೂ ರ್ಯಾಕ್, ಮಾಡ್ಯುಲರ್ ಕಿಚನ್ ಬೇಕು, ಡೈನಿಂಗ್ ಟೇಬಲ್, ಫಾಲ್ ಸೀಲಿಂಗ್ ಬೇಕು, ಚಲೋ ಫರ್ನಿಚರ್ ಬೇಕು, ಎಲ್ ಶೇಪ್ ಲೌಂಜರ್, ಸೋಫಾ, ಟಿವಿ ಯೂನಿಟ್ ಬೇಕು. ಮಾಡ್ತೀರಾ ಇಷ್ಟು ಬಜೆಟ್ನಲ್ಲಿ? ಓಕೆ, ಡನ್. ಕಲರ್ ತುಂಬ ಚೆನ್ನಾಗಿರಬೇಕು. ಆಮೇಲೆ ಮಟೀರಿಯಲ್ ಡ್ಯೂರಬಿಲಿಟಿ 15 ವರ್ಷ 20 ವರ್ಷ ಇರಬೇಕು. ಇದಷ್ಟೇ ಅವ್ರದ್ದು ಇದೆ. ಬಟ್ ವಾರ್ಡ್ರೋಬ್ ಇಸ್ ಫಾರ್ ಕ್ಲೋತ್ಸ್, ಕಿಚನ್ ನಿಮ್ಮ ಪಾತ್ರೆ, ನಿಮ್ಮ ಬರೀ ಅಡುಗೆ ಮಾಡಿದ್ದಕ್ಕೆ, ಲೈಟ್, ಇದು ನಿಮ್ಮ ಸ್ಪೇಸು ಬಿಡ್ತಾ ಇಲ್ಲ, ಸ್ಪೇಸ್ದು ಡಿಮಾಂಡ್ ಅಲ್ಲ, ಇಟ್ ಈಸ್ ನಾಟ್ ಯೋರ್ ಡಿಮಾಂಡ್. ಇದು ಇಂಟೀರಿಯರ್ಸ್ ಲ್ಯಾಂಗ್ವೇಜ್ ಅಂದ್ರೆ ಲೈಕ್ ವೈ ಡು ಯು ಗೋ ಟು ರೆಸ್ಪಾನ್ಸ್ ಆರ್ ವೈ ಡು ಯು ಈಟ್ ಫುಡ್ ಅಂತ ಕೇಳಿದ್ರ, ಇಟ್ ಈಸ್ ಟು ಲೈಕ್ ನಿಮ್ಮ ಹಂಗರ್ ಸ್ಯಾಟಿಯೇಟ್ ಮಾಡಕ್. ನಿಮ್ಮ ಹಂಗರ್, ಐ ಆಮ್ ಹಂಗ್ರಿ, ಐ ವಾಂಟ್ ಟು ಈಟ್ ಫುಡ್, ನನಗೆ ತುಂಬಾ ಹಸಿವಾಗಿದೆ, ನನಗೆ ಊಟ ಬೇಕು, ನನಗೆ ತಿಂಡಿ ಬೇಕು ಅಂತ ನಾವು ಅಂತೀವಿ. ನಮಗೆ ಹಸು ಆಗಿದೆ,
ನಮಗೆ ಮಂಚೂರಿಯನ್ ಬೇಕು, ನಮಗೆ ಹಸು ಆಗಿದೆ, ನಮಗೆ ಕುಲ್ಫಿ ಬೇಕು. ದೋಸ್ ಆರ್ ಚಾಯ್ಸಸ್. ಹೌದು. ಅದ್ರಲ್ಲಿ ನಿಮ್ದು ಸ್ಯಾಟಿಯೇಟ್ ಆಗೋದಿಲ್ಲ. ಹ್ಮ್. ಸೊ ದೀಸ್ ಆರ್ ಚಾಯ್ಸಸ್. ಓಕೆ. ಹಾ, ಇಂಟೀರಿಯರ್ಸ್ ನಲ್ಲಿ ಏನಿರುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ ಏನ್ ಹೇಳ್ಬೇಕಂದ್ರ, ನಿಮಗ್ ಇರುವಂತ ಅಂದ್ರ ಮೆಂಟಲಿ, ಫಿಸಿಕಲಿ, ಇಮೋಷನಲಿ ಇವ್ರಿಗೆ ಹಿಂದ್ ಬಿಡಬೇಡ್ರಿ. ದಿಸ್ ಯು ಆರ್ ಅ ಕಾಂಪೋಸಿಷನ್ ಆಫ್ ಇವ್ ಮೂರು: ಮೆಂಟಲ್ ರಿಕ್ವೈರ್ಮೆಂಟ್ಸ್, ಇಮೋಷನಲ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಫಿಸಿಕಲ್ ರಿಕ್ವೈರ್ಮೆಂಟ್ಸ್. ನೀವು ನನಗೆ ಹೇಳಿದ್ದು ಬರೀ ಫಿಸಿಕಲ್ ರಿಕ್ವೈರ್ಮೆಂಟ್ಸ್, ವಾರ್ಡ್ರೋಬ್, ಕಿಚನ್, ಲೌಂಜರ್, ಟಿವಿ ಯೂನಿಟ್, ದೀಸ್ ಆರ್ ಯುವರ್ ಫಿಸಿಕಲ್ ರಿಕ್ವೈರ್ಮೆಂಟ್ಸ್. ಹೌದು. ಹಾ, ಓಕೆ. ಅದಕ್ಕೆ ಇದ್ರೆ ನಿಮ್ದು ಬರೀ ಬಟ್ಟೆ ಇಡುವುದು, ಪಾತ್ರೆ ಇಡುವುದು ನೀವು ನನಗೆ ಲೊಕೇಶನ್ ಹೇಳಿದ್ದೀರಾ. ವಾಟ್ ಅಬೌಟ್ ಯುವರ್ ಇಮೋಷನಲ್ ರಿಕ್ವೈರ್ಮೆಂಟ್? Emotional requirement, of course we need humans. We need humans. But you come out, ನೀವು ಹೊರಗಿಂದ ಬಂದಿರೋ ತುಂಬ ಟ್ರಾಫಿಕ್ಕಿಂದ, ನಿಮಗೆ ಇವತ್ತು ಭಾಳ ಟಫ್ ಡೇ ಆಗಿದೆ, ಇಲ್ಲಾಂದ್ರೆ ನಿಮಗೆ ಕೆಲಸ ಮಾಡಿರ್ತಾರೆ, ಟಯರ್ಡ್ನೆಸ್ ಇರುತ್ತೆ. ಅದು ನೀವು ಎಲ್ಲರೂ ಹೋಗಿ ಅನ್ವೈಂಡ್ ಆಗ್ಬೇಕು. ದಟ್ ಅದು ನಿಮ್ದೇನು ಸ್ಪೇಸ್ ಇರುತ್ತೆ ಅದು ನಿಮಗೆ ವೆಲ್ಕಮಿಂಗ್ ಇರಬೇಕು. ಅದು ವೆಲ್ಕಮಿಂಗ್ ಇರ್ಬೇಕು. ಅಫ್ಕೋರ್ಸ್ ಪೀಪಲ್ ಆರ್ ದೇರ್ ಟು ವೆಲ್ಕಮ್ ಯು, but you cannot be people dependent for a longer time. Every time they are not available. But your house is standing, waiting, always welcoming you. ನೀವು ಯಾವ್ದೋ ಮೂಡ್ನಾಗ ನೀವು ನಿಮ್ಮ ಬಾಗ್ಲ ತೆಗಿರೆ, ಯಾವುದೇ ಮೂಡ್ನಲ್ಲಿ your house is always smiling at you there. So respect your space. ರೆಸ್ಪೆಕ್ಟ್ ಕೊಡಿ ಅದಕ್ಕೆ. ಲೈಕ್ ಸಿ ದ ಡಿಮಾಂಡ್ ಆಫ್ ದ ಸ್ಪೇಸ್. ಇದು ಭಾಳ ಸಣ್ಣದಾಗಿದೆ ರೂಮು, ಇದು ಏನು ಹೈಟ್ ಅಷ್ಟು ಸರಿಯಾಗಿಲ್ಲಲ್ಲ, ನೋ, ರೆಸ್ಪೆಕ್ಟ್ ಇಟ್. ನನ್ನ ಕೆಲಸ ಏನಂದ್ರೆ ನಿಮ್ಮ ಸ್ಪೇಸ ನಿಮ್ದು ಇದು ಗೆಳತನ ಮಾಡಿಕೊಡೋದು ನನ್ನ ಕೆಲಸ. ಐ ವಿಲ್ ಇಂಟ್ರಡ್ಯೂಸ್ ಯು ಟು ಯುವರ್ ಓನ್ ಸ್ಪೇಸ್. ಅದು ನಾವು ಇಮೋಷನಲ್ ರಿಕ್ವೈರ್ಮೆಂಟ್ ಆಯ್ತು, ಫಿಸಿಕಲ್. ಮೆಂಟಲ್ ರಿಕ್ವೈರ್ಮೆಂಟ್ ಅಂದ್ರೆ ಬೆಡ್ರೂಮ್, ಇಫ್ ಯು ಯೂಸ್ ಇಟ್ ಇನ್ ದ ರೈಟ್ ವೇ ವಿತ್ ದ ರೈಟ್ ಕಲರ್ಸ್, ಏನ್ ಬೇಕು, ಯು ವಿಲ್ ಡೆಫಿನೆಟ್ಲಿ ಗೆಟ್ ಪೀಸ್ ಆ್ಯಂಡ್ ರೆಸ್ಟ್ ದೇರ್. ಆಪ್ಟಿಮಮ್ ಪೀಸ್ ಆ್ಯಂಡ್ ಕಂಫರ್ಟಬಲ್ ರೆಸ್ಟ್. ಇಟ್ ಈಸ್ ಜಸ್ಟ್ ನಾಟ್ ಪೀಸ್ ಆ್ಯಂಡ್ ರೆಸ್ಟ್. ಆಪ್ಟಿಮಮ್ ಪೀಸ್, comfortable rest. How much rest is required, you will get it if you use it the right way. ಯಾಕಂದ್ರೆ ನಾನು ನಿಮಗೆ ಸ್ಪೇಸ್ ಕ್ರಿಯೇಟ್ ಮಾಡಿಕೊಡುತ್ತೇನೆ, ಕೆಲವು ಪಾಕೆಟ್ಸ್ ಕೊಡ್ತೇನೆ. ಯು ಹ್ಯಾವ್ ಟು ಫಿಲ್ ಇನ್ ಫೇತ್ ದೇರ್. ಎಸ್, ದಿಸ್ ಇಸ್ ಮೈ ಹೌಸ್, ಐ ಫೀಲ್ ಸೇಫ್ ಹಿಯರ್. ದಿಸ್ ಇಸ್ ಮೈ ಹೌಸ್, ಐ ಫೀಲ್ ಕಂಫರ್ಟಬಲ್ ಹಿಯರ್. ಇದು ನಮಗೆ ಬೇಕು. ವಿ ನೀಡ್ ಟು ಫೀಲ್ ದಟ್. ಡೆಕೋರ್, ಲೈಟ್ಸ್, ಫಿನಿಶ್, ಕ್ರೋಮ್ ಫಿನಿಶ್, ರೋಸ್ ಗೋಲ್ಡ್ ಫಿನಿಶ್, downlighters, uplighters, oikos finish, stucco, vintage furniture. You bare nimag, they please your eyes. I don't say they are bad, they are good. But they should be equally there for emotionally you will not hang. You should connect to that. If you use it, you will connect. If you put your energy there, if you sit in front of this Buddha and if you meditate daily, that Buddha will be a reminder for your meditation, and there is an energy transfer, like, yes, that reminds me, and it will hold you back there. But if you just put it as a decorative piece, then I will not suggest that as a decor piece. Decor should discipline. And the decor ಲಿಂದ ನೀವು ಏನೇ ಐಟಮ್ ಒಳಗೆ ತಂದ್ರೆ ನಿಮ್ಮ ಮನೆಯಲ್ಲೇ, ಅದ್ರಲ್ಲಿಂದ ಒಂದೇನೋ ಡಿಸಿಪ್ಲಿನ್ ಬರ್ಬೇಕು. ನಿಮಗೆ ಒಂದು ಆ್ಯಡ್ ಆನ್ ಸ್ಕಿಲ್ ನಿಮ್ಮ ಲೈಫ್ ಸ್ಟೈಲಿಗೆ ಹತ್ಬೇಕು. ಓಕೆ. ಹಾಂ, ಅಂದ್ರೆ that is worth. How you see value for money, value for time, value for people, ಅವನಿಗೆ ಬೆಟ್ಟಗೆ ವ್ಯಾಲ್ಯೂ ಫಾರ್ ಥಿಂಗ್ಸ್. Yes. ವ್ಯಾಲ್ಯೂ ಫಾರ್ ಥಿಂಗ್ಸ್ಗಿಂತ ನೀವು ಯಾವುದೇ ಐಟಮ್ ಮನೆಯಲ್ಲಿ ತಂದ್ರು ಆ ಐಟಮ್ಲಿಂದ ನಿಮ್ಮ ಲೈಫ್ ಸ್ಟೈಲಿಗೆ ಒಂದು ಅಪ್ಲಿಫ್ಟ್ಮೆಂಟ್ ಬೇಕು, ಒಂದು ಹೆಲ್ಪ್ ಬೇಕು, ಒಂದು ಏಡ್ ಬೇಕು, ಒಂದು ಸ್ಪೀಡ್ ಇರಬೇಕು. ಫಾರ್ ಎಕ್ಸಾಂಪಲ್ ನಾನು ಗಿಟಾರ್ ತೊಗೊಂಬರ್ತೀನಿ ನನಗೆ, ಅಥವಾ ಒಂದು ಡಂಬೆಲ್ಸ್ ತೊಗೊಂಬರ್ತೀನಿ. ಸೊ ಯು ಮೀನ್ ಟು ಸೇ ಅದು ನಮ್ಗೆ ಹೆಲ್ಪ್ ಆಗ್ತದೆ ಅಂತೀರಿ, ಅಂದ್ರೆ ದಟ್ ವಿಲ್ ಅಪ್ಲಿಫ್ಟ್ ಅವರ್ ನ್ಯೂ ಸ್ಕಿಲ್. ನೀವು ಡಂಬಲ್ಸ್ ತಂದು ನೀವು ಅಲ್ಲಿ ಬಾಲ್ಕನಿನಲ್ಲಿ ಇಟ್ಬಿಟ್ರೆ ಅಲ್ಲಿ ನೀವು ಬಾಲ್ಕನಿ ಹೋಗ್ಲೇ ಇಲ್ಲ ಅಂದ್ರೆ ಅದು ಉಪಯೋಗ ಇಲ್ಲ. ಯು ಶುಡ್ ಕೀಪ್ ಇಟ್. ಈವನ್ ಐ ಡೋಂಟ್ ಮೈಂಡ್ ನೀವು ಅದು ಡಂಬಲ್ಸ್ ಲಿವಿಂಗ್ ರೂಮ್ನಲ್ಲಿ ಇಟ್ರೆ ನಿಮಗೆ ಅದು ರಿಮೈಂಡರ್ ಕೊಡಬೇಕು, ಅದು ನಿಮಗೆ ಅದು ಮಾಡಿಸ್ಬೇಕು. ಆ ಸ್ಪಾಟ್ ನೀವು ಅಲ್ಲಿ ಹಿಡಿಬೇಕು. ಆ ಸ್ಪಾಟ್ ಐಡೆಂಟಿಫೈ ಮಾಡೋ ಕೆಲಸ ನಮ್ದು. ಓಕೆ. ಆ ಸ್ಪಾಟ್ ಐಡೆಂಟಿಫೈ ಮಾಡಿ ನಾವು ನಿಮಗೆ ಹೇಳ್ತೇವೆ. ಓಕೆ. ಅದರ್ವೈಸ್ ನೀವು ಹೇಳ್ಬೋದು ನನಗೆ ಡಿಸೈನ್ನಾಗಿ, ನೋಡ್ರಿ ಮೇಡಮ್ ನಾವೆಲ್ಲ ಕೆಲಸ ಮಾಡಿಸ್ಕೋತೇವೆ, ಹೈಲೈಟ್, ಗ್ಲಾಸ್, ಮಿರರ್ ಎಲ್ಲ ಮಾಡಿಕೊಡ್ರಿ. ನನಗೆ ಡಸ್ಟಿಂಗ್ಸ್ ಇರೋಂಗಿಲ್ಲ. ಯು ಹ್ಯಾವ್ ಟು ಟೆಲ್ ಮೀ ದಟ್ ವಾಟ್ ಯು ಲೈಕ್, ವಾಟ್ ಯು ಐ ಆಮ್ ಟಯರ್ಡ್ ಆಫ್ ಲಾಂಡ್ರಿ. ನನಗೆ ಬಟ್ಟೆ ಹಚ್ಚೋದು ಹುಡುಗ ಆಗೋದಿಲ್ಲ. ದೆನ್ ನಾವು ಅವ್ರಿಗೆ ಆರ್ಗನೈಸೇಷನ್ ಬೆನಿಫಿಟ್ಸ್ ಹೆಂಗೆ ಕೊಡ್ತೇವೆ, ವೆರ್ ಇನ್ ದಟ್ ಈಸ್ ವೆರಿ ಈಸ್ಡ್ ಔಟ್.
ಐ ಡೋಂಟ್ ಲೈಕ್ ಆಫ್ಟರ್ ಕ್ಲೀನಿಂಗ್ ಆಫ್ ಕಿಚನ್ ಅಂತ ಸ್ಟ್ರೇಟ್ ಅವೇ ಹೇಳ್ತಾರೆ, ನೀವು ಮಾಡ್ರಿ ಕಿಚನ್. ಕರೆ ಆಫ್ಟರ್ ಕ್ಲೀನಿಂಗ್ ಅದು ಹೆಂಗೆ ಸ್ಕಿಪ್ ಮಾಡೋದು ಹೇಳ್ರಿ. ವಿ ಹ್ಯಾವ್ ಟೆಕ್ನಿಕ್ಸ್, ಡ್ರಾವರ್ಸ್, ಸ್ಟೋರೇಜ್ ಆ ಥರ ಇದೆ. ಬಟ್ ಇದ್ರಲಿಂದ ಕಂಫರ್ಟ್ ಬರುತ್ತೆ. ಯು ಆರ್ ಲೆಸ್ ಟಯರ್ಡ್, ಯು ಹ್ಯಾವ್ ಮೋರ್ ಟೈಮ್. ಟೈಮ್. These are necessary. Not, I don't need your budget. I don't need wardrobe. I don't need which finish you require. I don't need. I need the style of how you use it. Hmm. What is the way you use it? ಈಗ ನನಗೆ ಕೇಳಿದ್ರೆ ನನಗೆ ಬಟ್ಟೆ ಇಡಕ್ ಐ ನೀಡ್ ಹ್ಯಾಂಗರ್ ಸ್ಟೋರೇಜ್. ಬರೀ ಇಡಕ್ ದಿನ ಎದ್ದು ಕ್ಲೀನ್ ಮಾಡಿ ಇಡ್ರಿ, ಆರ್ಗನೈಸ್ ಮಾಡ್ರಿ ಆಗ. ದಟ್ ಇಸ್ ವೈ ಐ ಯೂಸ್ ಹ್ಯಾಂಗರ್, ಸೊ ಇಟ್ಸ್ ಆಲ್ರೆಡಿ ಆರ್ಗನೈಸ್ಡ್. ಐ ಡೋಂಟ್ ಹ್ಯಾವ್ ಟು ರೀಡೂ ಇಟ್. ದಟ್ ಈಸ್ ಮೈ ವೇ ಆಫ್ ಹ್ಯಾಂಡ್ಲಿಂಗ್. ಹಾಗೆ ನಿಮ್ದು ಏನಿದೆ, ಒಬ್ಬೊಬ್ರಿಗೆ ಡೈರೆಕ್ಟ್ ದೋವಿಯಿಂದ ಬಟ್ಟೆ ಇಡಕ್ಕಾಗುತ್ತೆ. ಸೊ ಮೇಕ್ ಶೆಲ್ವ್ಸ್. ಇವು ಇಷ್ಟು ಮೈನ್ಯೂಟ್ ಡೀಟೇಲ್ಸ್ ಇದಾವೆ, ಇಷ್ಟು ಮೈನ್ಯೂಟ್ ಡೀಟೇಲ್ಸ್ ಇನ್ ಅವರ್ ಎಂಟೈರ್ ಸ್ಪೇಸ್. ಅದು ನಿಮ್ಮ ಸಲುವಾಗ ಮಾಡಿದೆ ಅಂತ ಹೇಳಿ ಅದ್ರ ರಿಫ್ಲೆಕ್ಟ್ ಆಗ್ಬೇಕು. ಅಂದ್ರೆ ನಿಮ್ಮ ಮನೆಗೆ ಬಂದ್ರೆ ಇದು ಡಾಕ್ಟರ್ ಗುರು ಅವ್ರ ಮನೆ, ಅವ್ರಿಗೆ ಏನ್ ಸೇರ್ತದವ ಅದ ನಿಮ್ಮ ಪರ್ಸನಾಲಿಟಿ. ವಿ ಆರ್ ಕ್ರಿಯೇಟಿಂಗ್ ಅನ್ ಅಡ್ರೆಸ್. ರಿಫ್ಲೆಕ್ಟ್ ಯುವರ್ ಪರ್ಸನಾಲಿಟಿ. ಎಸ್, ನಾಟ್ ದ ಡಿಸೈನರ್ಸ್ ಸ್ಕಿಲ್. ನಿಮ್ ಮನೆ ಅದು, ಅದು ನಿಮ್ ಮನೆ. ನಾವು ಬರೀ ಗೆಳತನ ಮಾಡ್ಸಕ್ ಬಂದಿರ್ತೇವೆ, ಅಷ್ಟೇ ಮಾಡಿ ನಾವು ಹೋಗ್ತೇವೆ. ಇಟ್ ಈಸ್ ಯೋರ್, ಇಟ್ಸ್ ಅ ಲೈಫ್ ಟೈಮ್ ರಿಲೇಶನ್ಶಿಪ್ ವಿತ್ ಯು ಅಂಡ್ ಯುವರ್ ಹೌಸ್. ಅದು ನೀವು ಬೆಳೆಸ್ಕೊಂಡು ಹೋಗ್ಬೇಕು. ಓಕೆ. ಸೊ ಹಂಗಿದ್ದಾಗ ನೀವು ಬರ್ರಿ ನಮ್ಮ ಮನೆಗೆ. You will meet many books in my home. Yes. And books are your best friends. Yes. And ಹೆಂಗದ ಅಂದ್ರೆ ನಮ್ಮ ಮನೆಯೊಳಗೆ ಎಷ್ಟು ರೂಮ್ಸ್ ಅವ ಅಷ್ಟು ಲೈಬ್ರರಿ ಸಿಗ್ತಾವ ನಿಮ್ಗೆ. ಸೊ ಇವನ್ ದ ಹಾಲ್, ಮೈ ಫಾದರ್ ರೂಮ್, ನನ್ನ ಮಗನ್ ರೂಮ್, ನನ್ನ ರೂಮ್ ಎಲ್ಲ ಕಡೆ ಸಿಗ್ತಾವೆ. ಇವನ್ ಇನ್ ಮೈ ಆಫೀಸ್. ಸೊ ಕಡಿಮೆ ಎಲ್ಲ ಎಲ್ಲಿ ಒಂದು ಟಚ್ ಮಾಡಿದ್ರೆ ಒಂದು 100-150 ಬುಕ್ ಸಿಗ್ತಾವೆ. ಸೊ ನನಗೆ ನೀವು ಹೇಳಿದ್ಮೇಲೆ ಏನ್ ತಿಳಿತಂದ್ರ, ಹೌ ಇಟ್ ಅಂದ್ರೆ ಒಬ್ಬ ಪರ್ಸನ್ನದ ಪರ್ಸನಾಲಿಟಿನ ಹೆಂಗೆ ರಿಫ್ಲೆಕ್ಟ್ ಆಗ್ತದೆ ಮನೆಯೊಳಗೆ. ಅವ್ನ ಟೇಸ್ಟ್, ಅವನ ನೀಡ್ಸ್, ರಿಕ್ವೈರ್ಮೆಂಟ್ಸ್. ನಾನು ಆಗ್ಲೇ ಒಂದು ಮಾತು ಹೇಳಿದೆ, ಗಿಟಾರ್, ಮೇ ಬಿ ಹಾರ್ಮೋನಿಯಂ, ಮೇ ಬಿ ತಬಲಾ. ಸೊ ಮ್ಯೂಸಿಷಿಯನ್ ಮನೆಯೊಳಗೆ ಹೋದ್ರೆ ಅವನ ಪರ್ಸನಾಲಿಟಿಯಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಹೌದು, ಖರೆ. ಅದು ಒಂದು ಫೋಕಸ್ ಪಾಯಿಂಟ್ ಕ್ರಿಯೇಟ್ ಮಾಡಿ ಆ ಫೋಕಸ್ ಪಾಯಿಂಟ್ ನಲ್ಲಿ ಇಡಬೇಕು. ಅಂದ್ರೆ ಅಲ್ಲಿ ದೇರ್ ರೆಸ್ಪೆಕ್ಟ್, ಎಕ್ಸ್ಚೇಂಜ್ ಆಫ್ ರೆಸ್ಪೆಕ್ಟ್ ಅಂಡ್ ಆನರು ಇರ್ಬೇಕು. ಈಗ ನೀವು ಬುಕ್ಸ್ ತಂದ ಮ್ಯಾಲ ಎಲ್ಲರ ಲಾಫ್ಟ್ ನಲ್ಲಿ ಇಟ್ಬಿಟ್ರ ಆಕ್ಸೆಸಿಬಿಲಿಟಿ ಬೇಕು. ಅದು ಇಫ್ ಐ ಆಮ್ ಅ ಪೇಂಟರ್, ನನಗದು ಆಕ್ಸೆಸಿಬಿಲಿಟಿ ಬೇಕು. ಈಗ ನಂಗೆ ಪೇಂಟಿಂಗ್ ಮಾಡೋ ಮೂಡ್ ಇದೆ, ಅದ್ ಸ್ಟ್ಯಾಂಡ್ ಸೆಟಪ್ ಮಾಡಿ, ಅದ್ರ ಟ್ರೈಪಾಡ್, ಅದ್ ಪೇಂಟ್ಸ್ ತಂದ, ಕ್ಯಾನ್ವಸ್ ಹಚ್ಚಿ, ಅಲ್ಲಿ ಐ ಲೂಸ್ ದ ಮೂಡ್ ಅಂಡ್ ಐಡಿಯಾ. ಅದು ಆಕ್ಸೆಸಿಬಿಲಿಟಿ ಮಾಡ್ಬೇಕಂದ್ರ ವಿ ನೀಡ್ ಯುವರ್ ಕಂಪ್ಲೀಟ್ ಲೈಫ್ ಸ್ಟೈಲ್ ಡಿಸಿಪ್ಲಿನ್ಸ್. ನಾವು ಬರ್ಕೋತೇವಿ, ವಿ ಚೆಕ್ ವಾಟ್ ಇಟ್ ಇಸ್. ಮೊದಲು ಅದ್ ಮಾಡ್ತೇವೆ, ಯುಟಿಲಿಟಿ ಕುಂಡ್ರಸ್ತೇವೆ. ಉಳಿದಿದ್ದ ಜಾಗ ಅಲ್ಲಿ ನಿಮ್ದು ಅದು ಕ್ರೋಮ್ ಫಿನಿಶ್ ರೋಸ್ ಗೋಲ್ಡ್ ವಿತ್ ಅನ್ ಅಪ್ ಲೈಟೆಡ್, ಡೌನ್ ಲೈಟೆಡ್ ವಿತ್ 12 watt yellow light will be put. ನಾ ಯಾಕೆ ಇಷ್ಟು ವಿಚಿತ್ರ ಕೇಳಲಿಕ್ಕೆ, ನವಡೇಸ್ ದ ಟೇಸ್ಟ್ ಆಫ್ ದ ಪೀಪಲ್ ಅಂದ್ರೆ ಜನರದ ಅಭಿರುಚಿ ಅಂತ ಹೇಳ್ರಿ, ನೀವು ಹೇಳಿದ್ ಬಹಳ ಲೈಕ್ ಆಗ್ತ ನನಗೆ. ಆ ಅಭಿರುಚಿಗೂ ಮತ್ತೆ ನೀವು ಹೇಳಿರೋ ಮಾತಿಗೂ ಒಂದೇನು ಕನೆಕ್ಟ್ ಆಗ್ತಂದ್ರೆ, ವಸ್ತುಗಳು ಇರಬಾರ್ದು, ನಾವಿರ್ಬೇಕು ಅಂತ ನೀವೇನು ಹೇಳಿದ್ರಲ್ಲ, ದಟ್ ಈಸ್ ವೆರಿ ಅಪೀಲಿಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ ನಾವು ಎಷ್ಟೋ ಸರಿ ವಸ್ತು ಪ್ರಿಯರಾಗ್ತೀವಿ, ವ್ಯಕ್ತಿ ಪ್ರಿಯರಲ್ಲ ನಾವು. ಐ ಡೋಂಟ್ ವ್ಯಕ್ತಿನೂ ಪ್ರಿಯ ಮಾಡ್ಬೇಡ್ರಿ. ಯು ಲವ್ ಯುವರ್ ಸೆಲ್ಫ್, ಇಟ್ಸ್ ಇನಫ್. ಇಟ್ಸ್ ಇನಫ್. ಯಾಕಂದ್ರೆ ಐ ಆಲ್ವೇಸ್ ಟೆಲ್ ಹ್ಯೂಮನ್ಸ್ ಲೈಕ್ ನಾನ್ ಲಿವಿಂಗ್ ಥಿಂಗ್ಸ್ a lot. I like my mobile than my maybe someone who is there next to me, because it is so sensible. Bike, maybe car, maybe some shoes. ನೋಡಿ, ನನ್ನ ಚಪ್ಪಲಿ ಗುಡಿಗೆ ಹೋದ ದೇವ್ರಕ್ಕಿಂತ ಹೆಚ್ಚಿಗೆ ಲಕ್ಷ ಚಪ್ಪಲಿ ಕಡೆ ಇರ್ತಾವ. ಸೊ ನಾನ್ ಲಿವಿಂಗ್ ಥಿಂಗ್ಸ್ ಮೇಲೆ ನಮ್ಗೆ ಹೆಚ್ಚಿಗೆ ಪ್ರೀತಿ ಇರ್ತವೆ. ಸೊ ಅವಾಗ ನೀವು ಹೇಳಿದ್ರಲ್ಲ, ಈ ಮನಿ ಇಂಟೀರಿಯರ್ ಒಳಗೆ ಇನ್ಸ್ಟೆಡ್ ಆಫ್ ಗಿವಿಂಗ್ ರೆಸ್ಪೆಕ್ಟ್ ಟು ದ ಮಟೀರಿಯಲ್ಸ್, ವಿ ಶುಡ್ ರೆಸ್ಪೆಕ್ಟ್ ಅವರ್ ಸೆಲ್ಫ್ ಅಂಡ್ ಅವರ್ ನೀಡ್ಸ್, ಅವರ್ ರಿಕ್ವೈರ್ಮೆಂಟ್ಸ್, ಅವರ್ ಪ್ಯಾಷನ್. ಎಸ್, ರಿಕ್ವೈರ್ಮೆಂಟ್ಸ್ ಕಮ್ಯುನಿಕೇಟ್ ನಿಮ್ಮ ಡಿಸೈನರ್ ಮಾಡುವಾಗ. ವಾಟ್ ಐ ಆಸ್ಕ್ ಮೈ ಕ್ಲೈಂಟ್ಸ್ ಇಸ್, ವಾಟ್ ಆರ್ ಯುವರ್ ಹಾಬೀಸ್, ವಾಟ್ ಆರ್ ಯುವರ್ ಲೈಫ್ ಸ್ಟೈಲ್ ಡೀಟೇಲ್ಸ್, ಏನು ನಿಮ್ಮದು. ನೀವು ಎಷ್ಟೊತ್ತಿಗೆ ಹೇಳ್ತೀರಿ, ಮೇಡಮ್ ಅದೆಲ್ಲ ನಿಮಗೆ ಎದಬೇಕು ಹೇಳಿ. ಎದ್ದು ಕೂಡ ನಿಮ್ಗೆ ಫಸ್ಟ್ ಕೆಲಸ ಏನ, ನನಗೆ ಸ್ಲಿಪ್ಪರ್ ಕಾಲಾಗಬೇಕು ಹೇಳ್ಬೇಕು ನೀವು. ಎದ್ದು ಕೂಡ ನೀರು ಕುಡಿತೀನಿ. ವಾಟ್ ಆರ್ ಯುವರ್ ಟ್ಯಾಬ್ಲೆಟ್ಸ್, ವಾಟ್ ಆರ್ ಯುವರ್ ಹೆಲ್ತ್ ಪ್ಯಾರಾಮೀಟರ್ಸ್. ಯಾಕಂದ್ರೆ ಅವು ಇರ್ತಾವ ಅಲ್ಲಿ ನಿಮ್ಗೆ ಕೂಡ. ಎಕ್ಸಾಕ್ಟ್ಲಿ. It is not just cooking, sleeping, bathing. You only give requirements of cooking, sleeping, bathing. You don't talk more than that. We ask more than that.
ವಾಟ್ ಇಸ್ ಯುವರ್ ಹಾಬಿ? ಐ ಈವನ್ ಆಸ್ ದೆಮ್ 15 ವರ್ಷ ಸರ್ವ್ಯಾಗ ನೀವು ಮಾಡ್ಸಕತ್ತೀರಿ ನನ್ನ ಕಡೆ 20 ಇಯರ್ಸ್ ಅದ್ರಾಗ ಹೌ ಮೆನಿ ಫ್ಯಾಮಿಲಿ ಎಡಿಷನ್ಸ್ ಆಗುತ್ತಾವ ನಮ್ಮ ಯು ಗ್ರೋ ಆಸ್ ಜನರೇಷನ್ಸ್ ದೇ ಸಮಟೈಮ್ಸ್ 3-4 ಜನರೇಷನ್ಸ್ ಕೂಡಿರ್ತಾರೆ ಆ್ಯಂಡ್ some people under some clients with my in this journey I've come across saying ki I forget a lot of things ಎಲ್ಲಿ ಇಟ್ಟು ಬಿಡ್ತೇನೆ ನಾ ಮರ್ತು ಬಿಡ್ತೇನೆ. I like such clients. I like to ಅಂದ್ರೆ ಒಂದೇನಾರ ಅವ್ರ ಸರ್ವ್ಯಾಗ ಒಂದು ನಿರ್ಧಾರ ತಗೊಂಡು ನಾನು ಇದು ಇಲ್ಲಿಡಿ ಆ ಕಲರ್ ಕೋಡ್ ಮಾಡಿ ಇಲ್ಲಿಕ್ರು ವಾಟ್ ಈಸ್ ದ ಸೈಜ್ ಆಫ್ ದಟ್ ಆಬ್ಜೆಕ್ಟ್ ದೇ ಫೊಗೆಟ್ ಆ ಸೈಜ್ ಇದ್ದೇ ಡ್ರಾವರ್ ಮಾಡಿ ಅಲ್ಲಿ ಹೊರಗೆ ಬಂದ ತಕ್ಷಣ ನೀವು ಅದು ಎಲ್ಲಿ ಇಡ್ತೀರಿ ಇಲ್ಲಿಕ್ರು ಮನೆಯಾಗಿಂದ ಬೈದ ತಕ್ಷಣ ಅಲ್ಲಿ ಎಲ್ಲಿ ಇಡ್ತೀವಿ ಯು ಲೂಸ್ ಇಟ್ ಎನಿಥಿಂಗ್ ವಾಟ್ ಆರ್ ದ ಲಿಸ್ಟ್ ಆಫ್ ಐಟಮ್ಸ್ ಯು ಹವ್ ಲಾಸ್ಟ್ ಇನ್ ದ ಪಾಸ್ಟ್ ಇಯರ್ ಇದೆಲ್ಲ ಮಾಡಿ ಐ ಟ್ರೈ ಟು ಮಿಟಿಗೇಟ್ ಆ ಪ್ರಾಬ್ಲಮ್ ಏನಿದೆ ಆ ಮಿಟಿಗೇಟ್ ಮಾಡೋದು ನೋಡ್ತೇವೆ ನಾವು. ಭಾಳ ಮಂದಿ ಹೇಳ್ತಾರ ಐ ಲವ್ ಟು ವಾಶ್ ಕ್ಲೋತ್ಸ್ ಬಟ್ ಐ ಡೋಂಟ್ ಲೈಕ್ ಟು ಡ್ರೈ ಕ್ಲೋತ್ಸ್. ಹ್ಯೂಮನ್ ನೇಚರ್ ಕಾಂಟ್ ಬಿ ವಿ ಆರ್ ನಾಟ್ ಕಂಪ್ಲೀಟ್ ಇನ್ ಎನಿ ಆಸ್ಪೆಕ್ಟ್. ವಿ ಓನ್ಲಿ ಲೈಕ್ ಪಾರ್ಷಲಿ. ವಿ ಲೈಕ್ ಟು ಕುಕ್, ವಿ ಡೋಂಟ್ ಲೈಕ್ ಟು ಕ್ಲೀನ್. We like to dress, we don't like to fold. We like to sleep, but we don't dress our beds. Yes. So we are like that. We like to watch, but we don't like to dust. We are like that. So there we help you. Where what you don't like, we try to give minimum attention to that. ಅಕ್ಷತಾ, ನಿಮ್ಗೆ ಗೊತ್ತಾ ನೀವು ಹುಬ್ಳಿಯಿಂದ ಬಂದಿರಿ? ಹೌದು, ಬಂದಿದ್ದೇನೆ ಹುಬ್ಳಿಯಿಂದ. ನಾ ಕನ್ನಡ ಮಾತಾಡಬೇಕು. ನಾನು ನಿಮ್ಮ ದಕ್ಷಕರಿಗೆ ವೀಕ್ಷಕರಿಗೆ ಐ ಆಮ್ ಟೇಕಿಂಗ್ ದಮ್ ಅರೌಂಡ್ ದ ವರ್ಲ್ಡ್. ನಾ ಹುಬ್ಳಿಯವ್ರಿಗೆ ಹೊರಗೆ ಬೈತಾ ಇದ್ದೀನಿ, ಮತ್ ನನಗೆ ವಾಪಸ್ ತರ್ತಾ ಇದ್ದೀರಿ. ಯಾ, ಒನ್ ಮೋರ್ ಥಿಂಗ್ ಅಂದ್ರೆ ನಂಗೆ ನಂಗೆ ಇವತ್ತೇನು ಅನ್ಸ್ಲಿಕ್ಕೆ ಅಂದ್ರೆ ಇವನ್ ಮೇ ಬಿ ಕಪಲ್ ಆಫ್ ಅವರ್ ಆಡಿಯನ್ಸ್ ಆರ್ ಯಾರ್ಯಾರು ನೋಡ್ಲಿಕ್ಕೆ ಅವ್ರೆಲ್ಲರಿಗೂ ಏನ್ ಅನ್ಸ್ತಂದ್ರೆ, ಸೊ ಹೋಮ್ ಆಲ್ಸೋ ಬ್ರೀತ್. ಎಸ್, 100%. Home breathe, and the home is the place where it is also living now. Yes, I agree. I can share n number of examples on this to make you believe, and it will resonate to ಬಾಳ ಮಂದಿಗೆ ಅದು ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿರ್ಬೇಕು. ಅಂಡ್ ನೀವು ಹೇಳಲಿಕ್ಕೆ ದಟ್ ಇಸ್ ವೆರಿ ಅಪೀಲಿಂಗ್ ಪಾಯಿಂಟ್. ನನಗೆ ಬಹಳ ಇಂಪ್ರೆಸ್ ಆಗಿದ್ದು ಸ್ಟೇಟ್ಮೆಂಟ್ ಏನಂದ್ರೆ, ಎಷ್ಟು ನಮ್ಗೆ ನೋಷನ್ಸ್ ಅವ ಮನಿ ಬಟ್ ಅದಲ್ಲ. ಸೊ ಅಂಡ್ ಮಟೀರಿಯಲ್ಸ್ ತರೋದು, ನೀವೊಂದು ಮಾತು ಹೇಳಿದ್ರಿ, ಎನಿ ಪ್ರಾಡಕ್ಟ್ ವಿ ಗೆಟ್ ಇಟ್ ಫಾರ್ ಹೌ ಮೆನಿ ಇಯರ್ಸ್, ದಟ್ ಇಸ್ ಕ್ವಶನ್ ನಂಬರ್ 1. ಸೆಕೆಂಡ್ ಥಿಂಗ್, ಲೈಫ್ ಎಕ್ಸ್ಪಾಂಡ್ ಆಗ್ತದೆ ಮನಿಯೊಳಗೆ. ಸೊ ಜನ್ರೇಷನ್ ಎಕ್ಸ್ಪಾಂಡ್ ಆದಂಗೆ ಆ ಮಟೀರಿಯಲ್ದ ರಿಕ್ವೈರ್ಮೆಂಟ್ ಇರ್ತದೋ ಇಲ್ಲೋ ನಮ್ಗೆ ಗೊತ್ತಿರಂಗಿಲ್ಲ. ಮನಿಯೊಳಗೆ ಒಂದಿಷ್ಟು ಏನೋ ಒಂದು ಇನ್ಸ್ಟ್ರೂಮೆಂಟ್ ತಂದಿಡ್ತೀವಿ ನಾವು, ಫಾರ್ ಎಕ್ಸಾಂಪಲ್, maybe it may be not used for the after few years. Instant ಬೇಕನ್ಸಲ್ಸ್ ಸ್ವಿಂಗ್ ಮಷಿನ್ ತಂದು ಸಣ್ಣ ಕ್ಯಾಲ್ಕುಲೇಷನ್ ಇದೆ ಅದಕ್ಕೆ. ಅಂದ್ರೆ ನಿಮಗೆ ಯಾವ್ದಾರೆ ವಸ್ತು ಈಗ ಎಷ್ಟು ಇದಾವೆ ಆನ್ಲೈನ್, ಮಾರ್ಕೆಟ್ ಭಾಳ ದೊಡ್ಡದ ಇದೆ, ತುಂಬಾ ವಿಶಾಲವಾದ ಮಾರ್ಕೆಟ್ ಅಂದ್ರೆ ಆನ್ಲೈನ್. ಪ್ಲಸ್ ಎಲ್ಲಿ ಹೋದ್ರು ನಿಮಗ್ ಅಂಡ್ ಹೊಸ ಎಡಿಷನ್ಸ್ ಆಗ್ತಾ ಇರ್ತಾರೆ. ಭಾಳ ನನ್ನ ಕ್ಲೈಂಟ್ಸ್ ಕೇಳ್ತಾರ, ಈಗ ನೀವೆಲ್ಲ ಮಾಡಿರಿ 1 ವರ್ಷ ಆದ್ರಿಂದ ನಮಗಿದು ಸಣ್ಣದಾಗುತ್ತೆ ನೋಡಿ, ನೀವು ಸ್ಟೋರೇಜ್ ನಮಗೆ ಏನಾರ ಅದ್ರದ್ದು ಸೊಲ್ಯೂಷನ್ ಕೊಡ್ರಿ. ಅದಕ್ಕೆ ನಾ ಅವ್ರಿಗೆ ಒಂದು ಲೈನ್ ಹೇಳ್ತೇನೆ, ಟ್ರ್ಯಾಶ್ ಫಸ್ಟ್, ಬೈ ನೆಕ್ಸ್ಟ್. ಅದು ಇಟ್ಕೊಂಡ್ಬಿಡ್ಬೇಕು. ಈಗ ನಾನು ನಿಮಗೆ ಕೆಪಾಸಿಟಿ ಆಫ್ ಯೋರ್ ವಾರ್ಡ್ರೋಬ್, ನಾನು ನಿಮಗೆ 50 ಶರ್ಟ್ಸ್ ಕೆಪಾಸಿಟಿ ಮಾಡಿದ್ದೇನೆ, ನಿಮ್ದು 40 ಇರಬೇಕು. ಯು ಕ್ಯಾನ್ ಸ್ಟಿಲ್ ಬೈ 10. ನಿಮ್ 50 ಆದಿಂದ 51 ಶರ್ಟು ಸ್ವಲ್ಪ ಏನಾರ ಅಡ್ಜಸ್ಟ್ ಮಾಡಿನೇ ಹಾಕಬೇಕು. ಅದಕ್ಕೆ ನೀವು 51 ಶರ್ಟ್ ತಂದ್ರೆ ಅಲ್ಲಿ ನೀವು ವೆದರ್ ಯು ಲೈಕ್ ಇಟ್ ಆರ್ ನೋ, ಮರ್ಸಿಲೆಸ್ಲಿ ಒಂದು ಒಗದು ಬಿಡ್ಬೇಕು ನೀವು. ಅಷ್ಟು ನಿಮ್ದ್ರಾಗ ಅದ್ ಬೇಕು. ಟ್ರ್ಯಾಶ್ ಫಸ್ಟ್, ಬೈ ನೆಕ್ಸ್ಟ್. ಅದರ್ವೈಸ್ 50 ಶರ್ಟ್ಸ್ ನನ್ನ ಕೆಪಾಸಿಟಿ ಇಷ್ಟಿದೆ, ಮುಗೀತು. 30 ಶರ್ಟ್ಸ್, ಎಸ್. ಇನ್ನೊಂದು ಯಾರ ಗಿಫ್ಟ್ ಕೊಟ್ರು ಅಂಡ್ ಇಫ್ ಯು ಆರ್ ಕೀಪಿಂಗ್ ದ ಗಿಫ್ಟ್, ಆ ಗಿಫ್ಟ್ ನೀವು ಉಪಕಾರ ನೀವು ಸ್ವೀಕರಿಸಿದ್ರಿ, ಟ್ರ್ಯಾಶ್ ಇಟ್, 1 ಶರ್ಟ್ ಕಳಿಸ್ರಿ ಎಲ್ಲರೂ. ಕರೆಕ್ಟ್. ಎಷ್ಟು ಸಾಮಾನ ತಂದಿಡ್ತೀವಂದ್ರೆ ದರ್ ಇಸ್ ಒಂದು ಇದರ ಎನಿ ಪ್ರಾಡಕ್ಟ್, ಇಫ್ ಇಟ್ ಈಸ್ ನಾಟ್ ಯೂಸ್ಡ್ ಫಾರ್ 365 days, ಇಟ್ ವಿಲ್ ನಾಟ್ ಬಿ ಯೂಸ್ಡ್ ಫಾರ್ ಎವರ್. ಅಂತ ಯಾವುದೋ ಒಂದು ವಸ್ತು 365 ದಿವಸ ಯೂಸ್ ಆಗಿಲ್ಲ ಅಂದ್ರೆ ಅದು ಎಲ್ಲೂ ಯೂಸ್ ಆಗಿಲ್ಲ. ಯಾಕಂದ್ರೆ ಬಿಕಾಸ್ ಯು ಔಟ್ ಗ್ರೋ. ಇದಕ್ಕೆ ನಾವು ಔಟ್ ಗ್ರೋ ಅಂತೀವಿ. It's an outgrow syndrome. Like we have this buttermilk. For another 1 hour it will be fresh. After 1 hour it is undesirable. Yes. ಅದು ಕುಡಿಯಕ್ ಆಗೋದಿಲ್ಲ,
ಟೇಸ್ಟ್ ಲೂಸ್ ಆಗುತ್ತೆ, ಅಪಿಯರೆನ್ಸ್ ಲೂಸ್ ಆಗುತ್ತೆ. Yeah. ಇಟ್ಸ್ ವಾಟರ್ ಅಂಡ್ ಕ್ರೀಮ್ ಹ್ಯಾಸ್ ಆಲ್ರೆಡಿ ಸಪರೇಟೆಡ್. Separated. ವಿ ಡೋಂಟ್ ವಾಂಟ್ ದಟ್. ಮತ್ ಆ ವಸ್ತು ತಂದಿಟ್ಟು ಯೂಸ್ ಎದಕ್ ಮಾಡೋದು? ಕರೆಕ್ಟ್. ಇದನ್ನ ಎಕ್ಸಾಂಪಲ್ ಯಾಕೆ ಕೊಡ್ತೀನಿ ಅಂದ್ರೆ, ಮನೆಯೊಳಗೆ ಆಕಾಶ ಪುಟ್ಟಿ ಇಟ್ಟಿರ್ತೀವಿ ನಾವು. ದೀಪಾವಳಿ ಅದು 365th ಡೇಕ್ ಮತ್ತೆ ಯೂಸ್ ಆಗ್ತದೆ, ಅಂಡ್ ಪೀಪಲ್ ಯೂಸ್ ದಟ್. ಸಿ ನಾ ಏನ್ ಹೇಳಿಗತ್ತೀನಿ, ದೇರ್ ಆರ್ ಸಮ್ ಪ್ರಾಡಕ್ಟ್ಸ್ ಆರ್ ಯೂಸ್ಡ್ ಆಫ್ಟರ್ 365 days. ಅದನ್ನ ಇಡ್ರಿ, ಬಟ್ ಯಾವುದೋ ಒಂದಿಷ್ಟು ಪದಾರ್ಥನ ಎಂದೂ ಯೂಸ್ ಮಾಡಲ್ಲ. ಇದು ಒಂದು ಪ್ರಿನ್ಸಿಪಲ್ ನೀವು 1 ವರ್ಷ ಹಾಕೊಂಡ್ ನೋಡ್ರಿ. ಅದಕ್ಕೆ ಹೌ ಟು ಬಿಗಿನ್, ಹೌ ಟು ಸ್ಟಾರ್ಟ್ ಅಂದ್ರ, ಈಗ ಲೆಟ್ಸ್ 1 by 1 ಮಾಡೋಣ. ಈಗ ನಿಮ್ ವಾರ್ಡ್ರೋಬ್ನಾಗ ನಿಮ್ ಶರ್ಟ್ಸ್ ಕೌಂಟ್ ಮಾಡ್ರಿ, ನಿಮ್ ಪ್ಯಾಂಟ್ಸ್ ಕೌಂಟ್ ಮಾಡ್ರಿ, ಟೀ ಶರ್ಟ್ಸ್ ಅಂದ್ರೆ ನೀವು ಯಾವ ತರ ಯೂಸ್ ಮಾಡ್ತೀರಿ, ನಿಮ್ ಲೈಫ್ ಸ್ಟೈಲ್ ತರ ನೀವು ಯೂಸ್ ಮಾಡ್ತೀರಿ. ಯು ಹ್ಯಾವ್ ಫಾರ್ಮಲ್ಸ್ ಫಾರ್ ಯೋರ್ ಆಫೀಸ್, ಡೈಲಿ ವೇರ್ ಏನಿರುತ್ತೆ, ಎಕ್ಸಸೈಸ್ ವೇರ್ ಅಂಡ್ ಪಾರ್ಟಿ ವೇರ್ ಅಂಡ್ ಇಷ್ಟೇ ಇರುತ್ತೆ. ಇದ್ರ ದೇರ್ ಇಸ್ ನಥಿಂಗ್ ಮೋರ್ ದೆನ್ ದಿಸ್. ಕರೆಕ್ಟ್. ಅದ್ರದ್ದು ಎಷ್ಟೆಷ್ಟು ಪೇರ್ಸ್ ಅದಾವ್ ಕೌಂಟ್ ಮಾಡ್ರಿ, ಇವತ್ತು ಇಡ್ರಿ. ಆಮೇಲೆ ಅದು ಚಲೋ ತಂಗಿ ಫಿಟ್ ಆಗ್ತೈತೆ ನೋಡ್ರಿ, ಟ್ರಾಶ್ ಮಾಡಿ ಅಕೌಂಟಬಿಲಿಟಿ ತೋಳ್ರಿ. 6 of this, 8 of this, 10 of this, 12 of this. ಅಂಡ್ ಚೆನ್ನಾಗ ನಿಮ್ಗೆ ಅಪೀಲಿಂಗ್ ಇದೆ, ಈಸಿ ಟು ಯೂಸ್, ಆಕ್ಸೆಸ್ ಇದ್ದಾಗ and you start using. And if you control your ability to buy, just practice it for 1 year. Trash first, buy next. This is very nice 1 year you practice, quotation. you will be a happy person forever. Your house will also be happy, you will also be happy. Very nice, well said. So this is one principle. Like this, I have 10 quotes in interiors wherein I, practice. That makes you happy. Cleanliness is next to godliness. How much you say mantra ಓದೋಕ್ಕಿಂತ ವರ್ಷ ಬಿಡ್ರಿ. ಸ್ವಚ್ಛ ಆದ್ರೆ ಹಾ, ಮನಸ್ಸು okay. ಸ್ವಚ್ಛ. 108 ಇದ್ ಮಾಡೋಕ್ಕಿಂತ 108 ಸಲ ನೀವು ಮಾಡ್ಬಿಡ್ರಿ ಸಾಕಂತ. ಸಾಕು, ಕ್ಲೀನ್ ಆಗ್ತದೆ. Just 108 Yes. dust. That's it. Correct. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಷ್ಟು 100 times ನೀವು ಡಸ್ಟ್ ಮಾಡ್ಬಿಡ್ರಿ. ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು Godliness. godliness. ಹೌದು. ಹಿಂಗ್ ನೀವು ನಿಮಗೆ ಇದು ಅನ್ಕೊಂತ ಇದ್ ಯು ಹ್ಯಾವ್ ಟು ಪ್ರಾಕ್ಟಿಸ್ ದಿಸ್. Practice. And what I understood, ನಿಮ್ ಜೊತೆ ಮಾತಾಡ್ಲಿಕ್ಕೆ how it helps ಹೆಲ್ತ್ಗೆ ಹೆಲ್ಪ್ ಆಗ್ತದೆ. ನಂಬರ್ 1, ನೀವು ಆಗ್ಲೇ ಹೇಳಲಿಕ್ಕೆತ್ತಿದ್ರಿ, ಯು ವಿಲ್ ಹ್ಯಾವ್ ಅ ಸಪರೇಟ್ ಪ್ಲೇಸ್ ವೇರ್ ಯು ವಿಲ್ ಫೀಲ್ ರಿಲ್ಯಾಕ್ಸ್ಡ್. If I go to kitchen, I feel relaxed. If I go to bedroom, I feel relaxed. If I go to bathroom, I feel relaxed. When there is a relaxation, ಮನೆಗೆ ಬಂದ ಮೇಲೆ ಇರ್ತೈತೆ ಅಂದ್ರೆ, there will be no stress. ಇಲ್ಲ. When there is no stress, obviously there is no endocrine challenges, digestion, indigestion. ಯಾರು ಹುಬ್ಳಿ? ಆ? ಯಾರು? ನಾ ಹುಬ್ಳಿಯಾಗಿದ್ದೀನಲ್ಲ. ನೀವು ನನ್ ಕೂಡ ಬಹಳ ದೂರ ಬಂದಿರಿ. ಇಲ್ಲ. ಸೊ ಏನಾಗ್ತೈತಿ, ಹಂಗಾದಾಗ ನಾವೇನ್ ಮಾಡ್ತೀವಿ, ದೇಹ ಸಪೋರ್ಟ್ ಮಾಡ್ತೈತಿ ಮನೆಯೊಳಗೆ ಅನಿಸ್ತೀವಿ. ಅವಾಗ ರೋಗ ರುಜಿನಗಳು ಕಡಿಮೆ ಬರ್ತಾವೇನೋ ಅಂತ ನಂಗೆ ಅನಿಸ್ತೈತಿ. ಒಂದು ಎಕ್ಸಾಂಪಲ್ ಇದೆ. ದಿಸ್ ಇಸ್, ಐ ವಿಲ್ ನಾಟ್ ಬ್ರೇಕ್ ದ ನೇಮ್ ಆಫ್ ಮೈ ಕ್ಲೈಂಟ್ಸ್. ಅವ್ರು ಒಂದು ಪ್ರಾಜೆಕ್ಟ್ ಮೇಲೆ ಇದ್ರು. ದಟ್ ಪ್ರಾಜೆಕ್ಟ್ ಅದು ಸುಮಾರು 15 ತಿಂಗಳದ್ದು ದೊಡ್ಡ ಪ್ರಾಜೆಕ್ಟ್ ಇತ್ತು, ಸಾಫ್ಟ್ವೇರ್ ಪ್ರಾಜೆಕ್ಟ್. ಸ್ಟ್ರೆಸ್ಡ್ ಔಟ್ ಜಾಬ್ ಆ್ಯಂಡ್ 2 ಗಂಟೆಗೆ ಮನೆಗೆ ಬರ್ತಿದ್ರು ರಾತ್ರಿ. ಆ್ಯಂಡ್ ಅಗೇನ್ ಅರ್ಲಿ ಮಾರ್ನಿಂಗ್ ಅವ್ರದ್ದು ಮತ್ತೆ ಅವ್ರು ಸೇರ್ಬೇಕಿತ್ತು ಆಫೀಸ್. said, I want something, please do something to my house so that I come and relax. Please do something. What we did, ಅಂದ್ರೆ ಒಂದು ಕಾರ್ನರ್ ಡೆಡಿಕೇಟ್ ಅವ್ರಿಗೆ ಮಾಡಿದ್ವಿ, ವೇರ್ ದೇ ಕ್ಯಾನ್ ರೆಸ್ಟ್, ಲಿಸನ್ ಟು ಮ್ಯೂಸಿಕ್. ಆಮೇಲೆ ಅದು ಪ್ಲೇನ್ ಓಪನ್ ಸ್ಪೇಸ್ ಇಟ್ವಿ, ಜಸ್ಟ್ ಎನ್ ಓಪನ್ ಸ್ಪೇಸ್, ಓಪನ್ ಸ್ಟುಡಿಯೋ. ಸೊ ಅವ್ರು ನಾವು ಹೆಸರು ಕೊಟ್ಟವು ಅದಕ್ಕೆ, ಸ್ಲೀಪ್ ಸ್ಟುಡಿಯೋ ಅಂತ. ಅವ್ರು ಬಂದು ಆಮೇಲೆ ಅಲ್ಲಿ ನಿಮಗೆ ನೆನಪಾದ ಕೆಲಸ, ಅಲ್ಲಿ ಲ್ಯಾಪ್ಟಾಪ್ ತೊಗೊಂಡು ಬರಬೇಡ್ರಿ. ಆ ಏರಿಯಾನಾಗ ಡೆಡಿಕೇಟೆಡ್ಲಿ ಸ್ಲೀಪಿಂಗ್ ಆರ್ ರೆಸ್ಟಿಂಗ್ ಅಂತ ಇಡ್ರಿ. ಬರೀ ಒಂದು ಮ್ಯೂಸಿಕ್ ಅಂಡ್ ಸಣ್ಣ ಟೋನ್ ಇಡ್ರಿ. ಕೀಪ್ ಸಮ್ ಗುಡ್ ವಾಟರ್ ಅಂಡ್ ಗುಡ್ ಫ್ರೆಶ್ ಪ್ಲಾಂಟ್ಸ್ ಆರ್ ಫ್ಲವರ್ಸ್ ಅಷ್ಟೇ ಇಡ್ರಿ. ಡೋಂಟ್ ಇವನ್ ಈಟ್ ಇಯರ್, ನೋ ಆಕ್ಷನ್ಸ್ ರಿಕ್ವೈರ್ಡ್ ಇಯರ್. ಇಲ್ಲಿ ಈ ರೂಮ್ನಲ್ಲಿ ಆಕ್ಷನ್ಸ್ ಮಾಡಬೇಡ್ರಿ. ಆ್ಯಂಡ್ ವೆನ್ ಹಿ ಸ್ಟಾರ್ಟೆಡ್ ಕಮಿಂಗ್ ಆ್ಯಂಡ್ ಅಷ್ಟೇನು ಫರಕ್ ಆಗಲಿಲ್ಲ. 1 week, 8th 9th ಡೇ ಅವರ ಲ್ಯಾಪ್ಟಾಪ್ ಹೊರಗೆ ಬಿಟ್ಟು ಬಂದ್ ಕೂಡ ಸ್ಟಾರ್ಟೆಡ್ ರೆಸ್ಟಿಂಗ್. ಯಾಕಂದ್ರೆ ಆ ರೂಮ್ನಲ್ಲಿ ಬಂದು ಬಾಕಿ ಏನಿಲ್ಲೇ ಇಲ್ಲ. ಡೆಕೋರ್ ಹಿಂಗ್ ಡಿಸಿಪ್ಲಿನ್ಸಿಗೂ ಹೆಲ್ಪ್ ಮಾಡುತ್ತೆ. ಡೆಕೋರ್ ಕಾಮ್ಸ್ ಯು ಆಲ್ಸೋ, ಡೆಕೋರ್ ಹೆಲ್ಪ್ಸ್ ಯು ಆಲ್ಸೋ. ವೆನ್ ದರ್ ಇಸ್ ನೋ ಒನ್ ಟು ಯುವರ್ ಹೆಲ್ಪ್, ಯುವರ್ ಇಂಟೀರಿಯರ್ಸ್ ವಿಲ್ ಹೆಲ್ಪ್ ಯಾ. ಸೊ ವಿತ್ ದಿಸ್ ಇದಾದ್ಮೇಲೆ ಒಂದು ಪುಟ್ಟ ವಿರಾಮ ತಗೊಂಡ ಮತ್ತೆ ಹುಬ್ಬಳ್ಳಿ ಹರಟೆಗೆ ಮತ್ತೆ ಭೇಟಿಯಾಗೋಣ. ಓಕೆ. ಸೋ ಮೆನಿ ಥಿಂಗ್ಸ್ ಆರ್ ಅನ್ವಾಂಟೆಡ್, ಬೇಕು ಅಂತ ತೊಗೊಂಬರ್ತೀವಿ ನಾವು. ಇಮೋಷನಲ್ ಬಯರ್ಸ್ ನಾವೆಲ್ಲ. ಹೌದಿಲ್ಲ, ನಾವೆಂದೂ ಶಾಪಿಂಗಿಗೆ ಲೀಸ್ಟ್ ಮಾಡ್ಕೊಂಡು ಹೋಗಿಲ್ಲ.
ಏನ್ ಬೇಕು ಅದನ್ನ ತರಂಗಿಲ್ಲ, ಏನ್ ಮಾರ್ತಾರೋ ಅದನ್ನ ತಗೊಂಡ್ಬರ್ತೀವಿ. ಏನೇನ್ ಮಾರ್ತಾರೋ ಅದನ್ನ ತಗೊಂಬಂದು ಮನೆ ಅಂತ ತುಂಬಿಡ್ತೀವಿ ಎಲ್ಲ ಕಡೆ. ಸೊ ಆಮೇಲೆ ದೀಪಾವಳಿಗಿನ ಮೊದಲು ಡಿಕ್ಲಟರ್ ಮಾಡುವಾಗ ಮತ್ತೆ ಏನ್ ಮಾಡ್ತೀವಿ, ಇದು ಇರ್ಲಿ ಅಂತ ಇಟ್ಕೋತೀವಿ, ಬಟ್ ವಿ ಮೇ ನಾಟ್ ಯೂಸ್ ಇಟ್ ಫಾರ್ ಅ ಲಾಂಗ್ ಟೈಮ್. ಫಾರ್ ಲಾಂಗ್. ಸೊ ಇಂಥ ಸನ್ನಿವೇಶದೊಳಗಡೆ ಮನೆ ಪರಿಸ್ಥಿತಿ ಏನಾಗ್ತದೆ, ನಿಮ್ಮ ಭಾವನೆ ಅಥವಾ ನಿಮ್ಮ ವಿಚಾರಗಳೇನು ಈ ದೃಷ್ಟಿಕೋನದಲ್ಲಿ? ನೀವು ಮನೆಗೆ ಮನೆ ಅಂತ ನೋಡ್ಬೇಡ್ರಿ, ಹ್ಮ್. ನೀವು ಮನೆಗೆ ಸ್ನೇಹಿತರಂತ ನೋಡ್ಕೊಳ್ರಿ. ಹ್ಮ್. ಯಾಕಂದ್ರೆ ಸ್ನೇಹಿತರ ಅಂದ್ರೆ ಅವ್ರು ನಿಮ್ ಕೂಡ ಬೆಳಿತಾರೆ, ಹೌದು. ನಿಮ್ ವಾರಿಗೆ ಇರುತ್ತಾರೆ, ಹ್ಮ್. ನಿಮ್ಗೂ ಚಲೋ ಅರ್ಥ ಮಾಡ್ಕೋತಾರೆ. ಹೌದು. ಸೊ ನೀವು ಮನೆಗೆ ಸ್ನೇಹಿತರಂತ ನೀವು ತಿಳ್ಕೊಂಡ್ಬಿಟ್ರೆ ಥಿಂಗ್ಸ್ ವಿಲ್ ಸ್ಮೂತ್ಲಿ ಸ್ಲೈಡ್. ಓಕೆ. ಈಗ ಡಸ್ಟ್ ಕುಂತಿದೆ ನಿಮ್ ಟೇಬಲ್ ಯಾ ಫರ್ನಿಚರ್ ಪಾರ್ಟಿಷನ್ ಮನೆ, ಎಷ್ಟು ಹೊಲಸು ಡಸ್ಟಿ ಆಗಿದೆ ಅದು ಫರ್ನಿಚರ್ ಇಲ್ಲ, ಯೋರ್ ಫರ್ನಿಚರ್ ಇಸ್ ಮಿಸ್ಸಿಂಗ್ ಯು. ಹ್ಮ್. ಯು ಕ್ಯಾನ್ ಸೇ, ನೀವು ಮಿಸ್ ಮಾಡ್ಕೋತೀಯಾ ನನಗೆ ತೊಡು, ಸ್ವಲ್ಪ ಕೈ ಆಡಿಸ್ಬಿಡ್ರಿ, ಕೆರೆಸ್ ಇಟ್ ವಿತ್ ಲವ್, ಡಸ್ಟ್ ಇಟ್, ವೈಪ್ ಇಟ್, ಕ್ಲೀನ್ ಇಟ್, ಇಟ್ ವಿಲ್ ಸ್ಮೈಲ್, ಇಟ್ ವಿಲ್ ಶೈನ್, it shines, you smile, your Okay. friends back again. Ah. So when the furniture misses your touch, Ah. misses your love, misses your presence, ಓಕೆ. it gets dusty. ಅದ್ ನೀವು Okay. ತಲೆಯಲ್ಲಿ ಇಟ್ಕೊಂಡ್ಬಿಡ್ಬೇಕು, ಹಾ ಹಾ ಇದು ನನ್ ಟೇಬಲ್ ಮಿಸ್ ಮಾಡ್ಕೋತಾ ಇದೆ ಅದಕ್ಕೆ ಡಸ್ಟಿ ಆಗಿದೆ. ಗೋ ಸ್ಪೆಂಡ್ ಸಮ್ ಟೈಮ್ ಟೇಬಲ್ ಹತ್ರ ಕುಂಡ್ರಿ, ವೈಪ್ ಮಾಡ್ರಿ, ಮೇಕ್ ಇಟ್ ಶೈನ್, ಮೇಕ್ ಇಟ್ ಗ್ಲೋ, ಕೀಪ್ ಅ ನೈಸ್ ಥಿಂಗ್, ಒಂದ್ ಚಂದ ಒಂದ್ ಪೋಸ್ಟರ್, ಬಿಸ್ಕೆಟ್, ಪ್ಲಾಂಟ್ ಏನಾರ ಇಡ್ರಿ, ಅದನ್ನ ಶೈನ್ ಆಗುತ್ತೆ, ನೀವು ಸ್ಮೈಲ್ ಮಾಡಿ ಅದಕ್ಕೆ. Okay. And then you see the magic. So when it how- shines, we smile. Yes, when your furniture shines, you smile. You smile. Okay. And when it has dust, it is missing you. ತಿಳ್ಕೊಂಡ್ಬಿಡ್ಬೇಕು, ಅದು ನನಗೆ ಮಿಸ್ ಮಾಡ್ತಾ ಇದೆ, ಹಾ. ಅಟೆಂಡ್ ಮಾಡ್ಬೇಕದು. ಹ್ಮ್. ಅಟೆಂಡ್ ಮಾಡಿ, ಅದು ನಿಮಗೆ ಯಾವಾಗ್ಲೂ ಖುಷಿ ಕೊಡ್ಕೊಂತ ಇರುತ್ತೆ. ದೇ ಆಲ್ವೇಸ್ ಸ್ಟ್ಯಾಂಡ್ ಇನ್ ದಟ್ ಪ್ಲೇಸ್. ಅದು ಸ್ಪೇಸು ಮೂವ್ ಆಗಂಗಿಲ್ಲ, ಅದು ಯಾವಾಗ್ಲೂ ನಿಮ್ ಸಲುವಾಗಿ ಇದೆ ಅಲ್ಲೇ. It is waiting for you to greet you, to support you, to comfort you, to secure you and keep you safe. Okay. Your house is always standing there. ಏನ್ ಕೇಳುತ್ತೆ, ಹ್ಮ್. ದಿವ್ಸನಲ್ಲಿ ಒಂದ್ಸಲ ಬಂದು ನನಗೆ ಕೈ ಹಚ್ಚಿ ಹೋಗ್ರಿ, ನನಗೆ ಕೈ ಆಡಿಸ್ ಹೋಗ್ರಿ, ಡಸ್ಟ್ ಮೀ ಬಿಕಾಸ್ ಐ ಮಿಸ್ ಯು, ಅಷ್ಟೇ. ಆದ್ರೂ ತಿಳ್ಕೊಂಡ್ಬಿಡ್ರಿ, ಅದ್ರ ಕೂಡ ಗೆಳತನ ಮಾಡ್ರಿ, and you will love your house and the love gives you all the prosperity you need. So beautifully you Yes. ನಮ್ಗೆ ಎಷ್ಟು ಚಂದದನೆ ಇದು. ನಾವೆಲ್ಲ ಈ ಡೆವಲಪ್ಮೆಂಟ್ ಸಲುವಾಗಿ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಇರ್ಬೋದು, ಹೆಲ್ತ್ ಡೆವಲಪ್ಮೆಂಟ್ ಇರ್ಬೋದು, ಬಹಳಷ್ಟು ಏನೆಲ್ಲ ಮಾಡ್ಲಿಕ್ಕೆ ಗುಡಿ ಗುಂಡಾರಕ್ಕೆ ಹೋಗ್ತೀವಿ, ಜ್ಯೋತಿಷ್ಯ ಕಡೆ ಹೋಗ್ತಾರೋ, ವಾಸ್ತು ಪ್ರದರ್ಶನನೋ, ಮತ್ತೊಂದೋ ಮುಗುದೊಂದು. ಬಟ್ ನಮ್ಮ ಮನೆ ಒಳಗಡೆನೆ ನಮ್ಮ ಜೊತೆಗೆ ನೀವು ಹೇಳಿದಂಗೆ ಮನಿ ಒಂದು ಸ್ನೇಹಿತನಂತೆ ನೋಡ್ರಿ ಅಂತ. Yes. ಸೊ ಅದನ್ನ ಸ್ನೇಹಿತನಂತೆ ನೋಡಿದಾಗ ನ್ಯಾಚುರಲ್ ಆಗಿ ನಮ್ಮ ಮೂಡ್ ಸೆಟ್ ಆಗ್ತದೆ. ಯಾವಾಗ ನಮ್ಮ ಮನಸ್ಸು ಬ್ಯಾಲೆನ್ಸ್ಡ್ ಇರ್ತದೆ, ಅವರ್ ಮೈಂಡ್ ಈಸ್ ಇನ್ ಪಾಯ್ಸ್, Yeah. ಆವಾಗ ನಮ್ಮಲ್ಲಿ ಆಗುವಂಥ ಏನೋ ಏನೋ ಅನಾರೋಗ್ಯದ ಕೆಲವೊಂದಿಷ್ಟು ಸಂಜ್ಞೆಗಳು ಅಂದ್ರೆ ಅವು ಸತಕ ಆರೋಗ್ಯದಿಂದ ಇದ್ದು ಸೆಲ್ಸ್ಗಳು ಆಕ್ಟಿವೇಟ್ ಆಗಿ, then we may become healthy Yes. and it is a sign of prosperity. Yes. Ah. A good and a clean house will never make you fall sick. No. It will say that I am there to look after you. Just touch me daily, caress me daily, smoothen me daily. I'll see that you don't fall sick. Wow. The house will also return back. It will say, just lock me and I'll see how you can sleep well and I'm there to take care of you. The house is there for everything. You shouldn't miss anybody in the house. ಅದು ಸ್ನೇಹಿತನಾಗ ನೋಡ್ರಿ, ಅದಕ್ಕೆ ಕೆರೆಸ್ ಇಟ್, ಲವ್ ಇಟ್, ಟಚ್ ಇಟ್. Every part of your house should be touched and felt. Touch and feel is very important to transfer energies. And you see the difference. ಇದನ್ನ ಹೇಳಿದ್ ಬರೀ 1 ತಿಂಗಳ ಪ್ರಾಕ್ಟೀಸ್ ಮಾಡ್ರಿ. Trash first, buy next. Cleanliness is next to godliness. You smile when your furniture shines. You ಮೂರ್ ಪ್ರಾಕ್ಟೀಸ್ ಮಾಡಿ ನೋಡ್ರಿ, ನೀವು ಮೂರೇ ಪ್ರಿನ್ಸಿಪಲ್ಸ್ ಪ್ರಾಕ್ಟೀಸ್ ಮಾಡಿ ನೋಡ್ರಿ, and you see how your life transforms. And then tell me like how. ಇನ್ನೊಂದ್ಸರಿ ಹೇಳ್ರಿ ಅವನ್ನ. Trash first, buy next. ಕನ್ನಡದಾಗ ಹೇಳ್ತೀನಿ ಅದಂತ. ಅಂದ್ರೆ ಹಳೆ ಸಾಮಾನ ತೆಗೆದು ಒಗದ ಮೇಲೆನ ಹೊಸ ಸಾಮಾನ ತಗೊಂಬರ್ರಿ, ಒಗಿರಿ ತಗೊಳ್ರಿ, ಒಗಿರಿ ತಗೊಳ್ರಿ. ತಗೊಂಡ್ ಒಗಿಬೇಡ್ರಿ, ಹಾ. ಒಗಿರಿ. ಒಗಿರಿ ಆಮೇಲೆ ತಗೊಳ್ರಿ. Yes. ಹಾ. Trash first, buy next after. Cleanliness is next to godliness. ಎಸ್, ಸ್ವಚ್ಛತೆ ದೇವ್ರಿಕಿನ ಅಂದ್ರೆ ಹಾ. ನಾವೇನು ಪೂಜೆ ಪುನಸ್ಕಾರ ಮಾಡ್ತೀವಿ ಅದಕ್ಕಿಂತ ನೀವು ಪ್ರಮುಖವಾಗಿ 108 ಓಂ ನಮಃ ಶಿವಾಯ ಜಪ ಒಕ್ಕಂತಲ್ಲೇ ಅನ್ನೋಕ್ಕಿಂತ ಓಂ ನಮಃ ಶಿವಾಯ ಅನ್ಕೊಂತು ಸ್ವಚ್ಛನು ಮಾಡಿ ಮಾಡ್ರಿ,
ಅದ ದೇವ್ರ would transform the energy in your house. Make and ಅದ್ ಬರೀ ಒಂದ್ ಕಾರ್ನರ್ನಾಗ ನೀವು ಓಂ ನಮ ಶಿವ ಮಾಡಿ ಪೂರಾ ಮನೆಯಲ್ಲಿ ಓಂ ನಮ ಶಿವ ಅಂತ ಕ್ಲೀನ್ ಮಾಡ್ರಿ. ಓಂ ನಮ ಶಿವ, ಓಂ ನಮ ಶಿವ, just turn it around. Cleanliness is next to godliness. ಅದ್ ಒಂದೈತಿ. ಶೈನ್ ಅಂಡ್ ಸ್ಮೈಲ್. Yes, when your furniture shines, you I smile. yes, Obviously. because it ಅದ ಹೊಳಿತಾ ಇದೆ ನಿಮ್ಗೆ ಹೌದು. ನೋಡಿ ಹೌದು. ನೀವು ಒಂದ್ ಸ್ಮೈಲ್ ಕೊಟ್ಬಿಡಿ. ಅದ್ ನಿಜ ಹೊಳಿಲಿಕ್ಕತ್ರ ನಮ್ಮ ಮುಖದೊಳಗೊಂದು ಮಂದಹಾಸದ ನಗು ಅಂತ. Yes. ಹಾ. You need not be ashamed of the dust. ಅದ್ ನಿಮಗ್ ಮಿಸ್ ಮಾಡಿದ್ರೆ ಅದು ಡಸ್ಟಿ ಆಗುತ್ತೆ. You will say, ನಾನು ನಿನ್ನೆ ಬರ್ಸಿದ್ದೆ ಮತ್ ಹೊಲಿಸತ್ತಲ್ಲ, ಯಾಕಾತಿದ್ ಡಸ್ಟ್? It's missing you. Clearly it says I'm missing you. Please come to me. Okay. So just treat it like that and you see the association. ನಿಮಗ್ ಸೇಫ್ಟಿ, ಸೆಕ್ಯೂರಿಟಿ, ಕಂಫರ್ಟ್, ಪೀಸ್ ಲೆವೆಲ್ಸ್ ಎಷ್ಟು ಹೈ ಸ್ಕೇಲ್ ನಲ್ಲಿ ಹೋಗುತ್ತೆ ನಿಮ್ ಮನೆಯಲ್ಲೇ ನೀವು ಎಕ್ಸ್ಪೀರಿಯನ್ಸ್ ಮಾಡುತ್ತೀರ. You'll never say I'm lonely in my house. I'm in my home sweet home. Okay. You'll never say this. If you use these 3 principles, you'll never say I'm lonely in my house. घर खाने को दौड़ता है, दीवारें काटती है. No, all these things you will never say. Yeah. You will wait to come back to your house. ಹೌದು. ಸೊ ಅದಕ್ಕೆ ನಾನೀಗ ಒಂದು ಶೀರ್ಷಿಕೆ ಹೇಳ್ಬೇಕು ಇದಕ್ಕೆ, ಮನೆ ಮಂತ್ರಾಲಯ. ಸೊ ಮನೆ ಮಂತ್ರಾಲಯ ಅಂದ್ರೆ ಹೋಮ್ ಇಸ್ ಎ ಟೆಂಪಲ್. ಮಂತ್ರಾಲಯ ಅಂದ್ರೆ ನಾವು ಬರೇ ದೇವರು ಅದೇ ಜಾಗದಲ್ಲಿ ಇದ್ದಾನೆ ಅಂತಲ್ಲ. ನೀವು ಹೇಳಿದ್ರಲ್ಲ ಮನೆ ತುಂಬಾ ಓಂ ನಮ ಶಿವಾಯ ಮಾಡ್ಬಿಟ್ರೆ ಸೊ ಗುಡಿಗೆ ಯಾಕೆ ಹೋಗ್ಬೇಕು? ಮನೆ ಗುಡಿ 108ಕ್ಕಿಂತ ಹೆಚ್ಚಾಗುತ್ತೆ ನಮ್ದು. ಅದ್ ಬರೇ 108 ಎಣಸುಕ್ಕಿಂತ ಪೂರಾ ಓಂ ನಮ ಶಿವ. ಓಂ ನಮ ಶಿವಾಯ ಮನೆ Godliness is next to godliness. Yes. ಸೊ ಸೂಪರ್. ನಿಮ್ಮ ಈ ಒಂದು ಥಾಟ್ ಏನದಂದ್ರೆ ಐ ಥಿಂಕ್ ನಮ್ಮ ಜನರೊಳಗಡೆ, ನಮ್ಮ ವೀಕ್ಷಕರಿಗೆ ಇಟ್ಸ್ ರಿಯಲಿ ಪ್ರೊವೋಕಿಂಗ್. ಎಷ್ಟು ಜನ ಈಗ ಅದನ್ನ ನೋಡಿದ ತಕ್ಷಣ ಎದ್ದು ತಮ್ಮ ಮನೆ ಕ್ಲೀನ್ ಮಾಡ್ಕೊತಾರೋ. That is so nice. Nice. They brought a new friend in their life. Yes. It's a new friend. ಖರೆ ಅದ. ಯಾಕಂದ್ರೆ ಎನಿಥಿಂಗ್ ಅಗೇನ್ ಪ್ರಾಸ್ಪ್ಯಾರಿಟಿಗೆ ನಾವೇನ್ ಹೇಳ್ತೀವಿ ಅಂದ್ರೆ ಡಿಕ್ಲಟರ್ ಮಾಡಬೇಕು ಅಂತ ಹೇಳಿ. ಡಿಕ್ಲಟರ್ ಅಂದ್ರೆ ಯಾವ ಪದಾರ್ಥ ನಮ್ಮ ಜೀವನದೊಳಗೆ ಎಲ್ಲೂ ಕೆಲ್ಸಕ್ಕೆ ಬರಂಗಿಲ್ಲ, ಆ ಸಾಮಾನ ನೀವು ಇಟ್ಕೊಂಡ್ರೆ. ಇವನ್ ಸಿ ಸಮ್ಟೈಮ್ಸ್ ಮನೆ ಜೊತೆಗೆ ನಾವು ಕಾರ್ ಮೇಂಟೈನ್ ಮಾಡ್ತೀವಿ ಎಷ್ಟೋ ಜನ. And if you see the car, it is stinking smell and bags, ಅವ್ರು ತಿಂದಿರೋ ಸಾಮಾನ ಪದಾರ್ಥ, ಹಂಗೆ ಚೇರ್ಸು, ಅನ್ಕ್ಲೀನ್ಡ್ ಗ್ಲಾಸ್ ಅವೆಲ್ಲ ನೋಡಿದ್ರು ಅಲ್ಲೂ ಸಹ ಕಾರು ಸಹಿತ ನಿಮ್ಗೆ ಇಟ್ ಮೇ ನಾಟ್ ಹೆಲ್ಪ್ ಯು ಟು ಎಂಜಾಯ್ ದ ಡ್ರೈವ್ ಅವರ್ ಜರ್ನಿ. ಸೊ ನಾವು ಎಲ್ಲಿರ್ತೀವಿ ಅಲ್ಲಿ ಸ್ವಚ್ಛತೆ ಇದ್ರೆ, ಎಲ್ಲಿರ್ತೀವಿ ಅಲ್ಲಿ ನಾವು ಕ್ಲೀನ್ ಆಗಿದ್ರೆ, ಎಲ್ಲಿ ಟೈಡಿ ಇದ್ರೆ, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಅಸ್ ಟು. Yes, it will help us. This is absolutely fantastic. Opportunity ಕೊಡ್ರಿ. Give your house that opportunity to add peace and prosperity in your life. Just give an opportunity to the house. It's ready to give you. ಅದನ್ನ ಇದೆ ನಿಮ್ಮಲ್ಲಿ. ಅದ್ ಕೊಡಾಕೆ ವೇಟ್ ಮಾಡ್ತಾ ಇದೆ. I am here to give you peace, prosperity and all the friendliness. Just give me the cleanliness. Just touch me. Let me feel you. And you see what you feel in life. Just try this for 1 month. And I would like to know in the comments if people have practiced these 3 principles. That is interiors, that is decor, that is discipline, that is design. Well said. Correct. That is it. It is not the color might get faded, the finish, your rose gold finish with the chrome fitting might get old. But if you practice these principles, yes. Okay. And ನೀವು ಎಷ್ಟು ಖರ್ಚು ಮಾಡ್ತೀರಿ ಅದ್ರದ್ದು ವ್ಯಾಲ್ಯೂ ನೀವು ಅದಕ್ಕೆ ಕೇರ್ಸ್ ಮಾಡಿದ್ರೆ ಬೀಳುತ್ತೆ. That is there. If you do a high budget interiors, it's going to look always good. No. But if you maintain the space, if you love you, maintain ಅನ್ನೋಕ್ಕಿಂತ if you love your space, you will get more and more. A house full of love, not a room full of love. You'll get a house full now of love. Now I think the house is full of things. Yes. Now you'll have a house full of love. Yes. So that is very, a sensible point. ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಆಕ್ಚುಲಿ. ವಾರ್ಡ್ರೋಬ್ ಇಸ್ ಫುಲ್ ಆಫ್ ಕ್ಲಾತ್, ದ ರೂಮ್ ಇಸ್ ಫುಲ್ ಆಫ್ ಥಿಂಗ್ಸ್. ಮನೆ ತುಂಬಾ ಸಾಮಾನ. ಇದ್ರದ್ದು ಇನ್ನೊಂದು ಹೇಳ್ಬೇಕಂದ್ರೆ ಅನೆಕ್ಡೋಟ್ ಅಂದ್ರೆ, ನೀವು ಉಪವಾಸ ಮಾಡ್ತಿರಲ್ಲ, ಒಂದ್ ದಿವ್ಸ ಉಪವಾಸ ಮಾಡಿದ್ರೆ ನಿಮ್ ಅಪಟೈಟು ಚೇಂಜ್ ಆಗುತ್ತೆ. ನೀವು ಮೊದಲು 2 ರೊಟ್ಟಿ ತಿಂತಿದ್ರಿ, ನಾವು ಈಗ 1.5 ರೊಟ್ಟಿ, ಆಮೇಲೆ ಅರ್ಧ ರೊಟ್ಟಿ. ಸರಿ, ನಿಮ್ ವಾರ್ಡ್ರೋಬ್ ಕೆಪಾಸಿಟಿ ಬೆಳ್ಕೊಂತಾನ ಹೊಂಟಿದೆ, ಅದಕ್ಕೂ ನೀವು ಕೆಪಾಸಿಟಿ ಕಮ್ಮಿ ಮಾಡ್ರಿ. ಲೈಕ್ ಯುವರ್ ಅಪಟೈಟ್, ನಿಮ್ ಅಪಟೈಟ್ ಅಂಡ್ ನಿಮ್ ಸ್ಟೋರೇಜ್. So if your appetite is changing, your storage should also revamp. ಅದು ರೀಸೆಂಟ್ಲಿ ಐ ಸಾ ಒಂದು ರೀಲ್ ನೋಡಿದೆ ಎಲ್ಲೋ ಒಂದ್ ಕಡೆ. ಏನಂದ್ರ
ವಾರ್ಡ್ರೋಬ್ ತೆಗೆದ ತಕ್ಷಣ ದೀಪಾವಳಿಗೆ ವಾರ್ಡ್ರೋಬ್ ತೆಗೆದ್ರೆ ಎಲ್ಲ ಡ್ರೆಸ್ಸು ಹಳೇವು ಕಾಣಿಸ್ತಾವ. ಹೋಲಿ ಡ್ರೆಸ್ ವಾರ್ಡ್ರೋಬ್ ತೆಗೆದ್ರೆ ಎಲ್ಲ ಡ್ರೆಸ್ಸು ಹೊಸವು ಕಾಣಿಸ್ತಾವಂತ. ಯಾಕಂದ್ರೆ ಅವನ್ನ ಟ್ರ್ಯಾಶ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅಂಡ್ ಇಲ್ಲೇ ನಾವೇನ್ ಮಾಡ್ತೀವಿ, ದೀಪಾವಳಿಗೆ ಎಲ್ಲ ಹಳೇವು ಕಾಣಿಸ್ತಾವ ಮತ್ತೆ ಹೊಸವು ತರ್ಲಿಕ್ಕೆ ಹೋಗ್ತೀವಿ. ಸೊ ಲೈಕ್ ದ್ಯಾಟ್ ಹಂಗ ಬಟ್ಟಿ ಸಹಿತ ಬಟ್ಟಿ ಆಗ್ಲಿ ಮನೆಯೊಳಗೆ ಥಿಂಗ್ಸ್ ಆರ್ ಮೇ ಬಿ ಯುಟೆನ್ಸಿಲ್ಸ್ ಇರ್ಬೋದು, ಕಟ್ಲರೀಸ್ ಇರ್ಬೋದು. ಸೋ ಮೆನಿ ಕಟ್ಲರೀಸ್. Cash first, buy next. That Will is solve your problem. problems. Very well said. It will solve. You need not repeat. Correct. Repeat ಏನು ಮಾಡೋದಿರಂಗಿಲ್ಲ. Sub standard, second option bad and ಬೇಡ ಬೇಡ. you want only one choice. Boy, Yeah. create option to your choice. ಎಸ್. ಬಟ್ ಅಕ್ಷತಾ ನೀವು ಹೇಳಿದ್ಮೇಲೆ ನನಗೆ ನಾನು ಕಾನ್ಶಿಯಸ್ ಆಗಿನಿ, ಎಚ್ಚರ ಆಗಿನಿ. ಈಗ ಏನಂದ್ರೆ ಆದ್ರೆ ಒಂದೇನಂದ್ ನಮ್ಮ ಮನೆ ಬುಕ್ಸ್ ಅವನ್ನ ನೀವು ಏನೋ ತೆಗಿಯನ್ ಬ್ಯಾಡ್ರಿ. ಅದಕ್ಕೆ accessible ಇಡ್ರಿ. Access. Not only to you, to others. Others also it should be accessible. Very well, correct. ಹಾ. ಸೊ ಹಂಗ ಸೊ ಮನೆಯ ಮಂತ್ರಾಲಯ, ಮನೆ ಸ್ವಚ್ಛ ಇಟ್ಟಾಗ ಸೊ ದೆನ್ ದ ರಿಯಲ್ ಬ್ಯೂಟಿಫಿಕೇಶನ್ ಆಗ್ತದೆ ಅಂತ ನೀವೇನಿವತ್ತು ನಮ್ಮ ವೀಕ್ಷಕರಿಗೆ ಕೊಟ್ಟಿರುವಂಥ ಒಂದು ನಿಮ್ಮ ಅನುಭವದ ಜೊತೆಗೆ ನಿಮ್ಮ ಏನು ಒಂದು ಫಿಲಾಸಫಿ ಇದೆಯಲ್ಲ ರಿಲೇಟೆಡ್ ವಿತ್ ದ ಹೋಮ್, ದಿಸ್ ಇಸ್ ವೆರಿ ಸೆನ್ಸಿಟಿವ್ ಫಿಲಾಸಫಿ, ಬಹಳ ಸೂಕ್ಷ್ಮವಾದಂಥದ್ದು. ಆ್ಯಂಡ್ ಐ ಟೆಲ್ ಯು ದ ಫ್ಯಾಕ್ಟ್, ನಾನು ನಿಮ್ಮನ್ನು ಮೊದಲೇ ಸರಿ ಭೇಟಿ ಆಗ್ಲಿಕತ್ತೀನಿ. ಲೆಟ್ ಪೀಪಲ್ ಆಲ್ಸೋ ನೋ ದಿಸ್. ನಿಮ್ಮ ಬಗ್ಗೆ ಭಾಳ ಗೊತ್ತಿರಲಿಲ್ಲ, ಏನು ವಿಷಯ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಅಂತಲೂ ಗೊತ್ತಿರಲಿಲ್ಲ. ನನ್ನ ಮಗ ಹೇಳಿದ್ದ ಜಸ್ಟ್ ಅವ್ರ ಜೊತೆ ಮಾತಾಡಪ್ಪ ಅಂತ. ಬಟ್ ವೆನ್ ಐ ಸ್ಪೋಕ್ ವಿತ್ ಯು, ಇಟ್ ಈಸ್ ಸೋ ಪ್ರಿಷಿಯಸ್ ವ್ಯಾಲ್ಯೂ ಯು ಆ್ಯಡೆಡ್ ಫಾರ್ ದ ಪೀಪಲ್ ಲೈಫ್. ಎಷ್ಟು ಪವಿತ್ರ ಅದು ಇದನ್ನು ನಾವು ವಿಚಾರ ಮಾಡಿದ್ರೆ. I don't know how people will take it, but I have taken this 100% in my life. Yes, you only It need may be to in my office. It may be in my office. Hmm. ಯಾವಾಗ ನಾವು ಮನಿನ ದೇವರಂತ ತಿಳ್ಕೊಂಡು ಮನಿನ ಪೂಜಾ ಮಾಡೋ ಲೆವೆಲ್ಗೆ ನಾವು ಬರ್ತೀವಿ, then there is a prosperity There is a prosperity, of Everywhere. course. everywhere. ಎಲ್ಲಾ ಕಡೆ ದೇವ್ರ ಮನೆ. ನಾವು ಜಸ್ಟ್ ಈಗ ನಾನು ಆಗಲೇ ಹೇಳಿದೆ 30 years ಬ್ಯಾಕ್ ನಿಮ್ಮ ಸ್ಟೋರೀಸ್ ಕೇಳಲಿಕ್ಕೆ. ಇಫ್ ವಿ ರಿವೈಂಡ್ ಅವರ್ ಚೈಲ್ಡ್ಹುಡ್ 40 years ಬ್ಯಾಕ್, ಮನೆಯೊಳಗೆ ಸಾಮಾನು ಕಡಿಮೆ ಇರ್ತಿತ್ತು, ಬಹಳ ಕ್ಲೀನ್ಲಿನೆಸ್ ಇರ್ತಿತ್ತು. ಅವಾಗ ಟೈಲ್ಸ್ ಇಲ್ಲ, ಎಷ್ಟೋ ಮನೆ ಸಗಣಿ ಹಾಕಿ ಸಾರಿಸ್ತಿದ್ರು. ಹಂಗಿದ್ದಾಗೂ ಸಹ there was a peace, there was a There sleep, was a touch every day. there was a touch, There was a touch Touch. every day. there was a sleep, there is a good food in the kitchen. Hmm. ಹೌದಲ್ಲ, There ಹೆಲ್ತ್ was a ಇತ್ತು. touch every day. ನೋ ಸಿ ಸೊ ಅಂದ್ರೆ Your hands make your future. That is why your future is in the hand. ಸೊ ದಟ್ಸ್ ವೈ ಇಷ್ಟೆಲ್ಲ ನಮ್ಗಿರೋದು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಮನಿ ಬಗ್ಗೆ ನಮ್ಮ ಇಂಟೀರಿಯರ್ ಡಿಸೈನ್, ಇಟ್ ಈಸ್ ನಾಟ್ ಯುವರ್ ಹೋಮ್ ಇಂಟೀರಿಯರ್, ಇಟ್ ಈಸ್ ಅವರ್ ಪರ್ಸನಲ್ ಇಂಟೀರಿಯರ್ ಆಲ್ಸೋ. Yes. ಸೊ ವೆನ್ ದೇರ್ ಇಸ್ ಎ ಡಿಸೈನ್, ಇಂಟೀರಿಯರ್ ಡಿಸೈನ್, Thank ಸೊ ಹಿಯರ್ ಆಲ್ಸೋ ವಿತ್ ದ ಇಂಟೀರಿಯರ್ ಡಿಸೈನ್ ವಿಲ್ ಹ್ಯಾಪನ್ ಅನ್ನೋದನ್ನ ವಿ ಹ್ಯಾವ್ ಅಂಡರ್ಸ್ಟುಡ್. ಆ್ಯಂಡ್ ಇಟ್ ಈಸ್ ದ ಮೆಸೇಜ್ ವಾಟ್ ವಿ ಹ್ಯಾವ್ Yes. ಕೊಟ್ಟಿರೋದು. ಅಂದ್ರೆ ಜನರಿಗೆ ನಾವು ಇವತ್ತು ಈ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಸ್ಪೆಂಡಿಂಗ್ ವೆರಿ ಕ್ವಾಲಿಟಿ ಟೈಮ್ ವಿತ್ ಅಸ್. Thank ನೀವು you. ಅಲ್ಲಿಂದ ಬಂದು ಐ ನೋ ನಾವು ಯುವರ್ ಇನ್ ಗುಜರಾತ್ ಅಹಮದಾಬಾದ್ ಒಳಗೆ ಇದ್ದೀರಿ. ಆ್ಯಂಡ್ ಯು ಆರ್ ಸೋ ಬ್ಯುಸಿ ಸ್ಕೆಡ್ಯೂಲ್ ಒಳಗಿದ್ದೀರಿ. ಬಟ್ ಯುನೋ ನನಗೂ ಗೊತ್ತಿಲ್ಲ, ಅನ್ಮೋಲ್ ನನ್ನ ಮಗ ನಿಮಗೆ ಭೇಟಿ ಆಗ್ತೀನಿ ಅಂದ. ಹೌದು. ಆ್ಯಂಡ್ ಹೀಸ್ ದೇರ್ ವಿತ್ ಯು ಆ್ಯಂಡ್ ಯುನೋ ಸಮ್ ಬಿಸ್ನೆಸ್ ಡಿಸ್ಕಷನ್ ನಿಮ್ಮ ಜೊತೆಗೆ ಇರ್ತೀರಿ. ಬಟ್ ಅವಾಗ ಅವನು ಹೇಳಿದ ಆ್ಯಂಡ್ ಯು ಟಾಕ್ ಟು ಅಕ್ಷತಾ ಮೇಡಮ್ ಅಂತ. ಸೊ ವೆನ್ ಐ ಸ್ಪೋಕ್ ವಿತ್ ಯು, Yes. the value what we have added, it is really worth to know. Thank you. And and ನಂಗೆ ಡೆಫಿನೆಟ್ಲಿ ಅನ್ನಿಸ್ತದೆ ಇದು ನಿಮ್ಮ ವ್ಯಾಲ್ಯೂನ ನಮ್ಮ ವೀಕ್ಷಕರು ತಗೊಂಡಾರ ಮತ್ತು ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ನಿಮಗೆ ಚಲೋ ಅನಿಸ್ತದ ಅಂತ ನಂಗೆ ಗ್ಯಾರಂಟಿ ಗೊತ್ತದ. ನಮ್ಮ ವೀಕ್ಷಕರಿಗೆ ಇದು ಚಲೋ ಅನಿಸ್ತದೆ. ಈ ಪ್ರೋಗ್ರಾಮನ್ನು ಪೂರ್ತಿ ನೋಡಿದ್ಮೇಲೆ ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಒಳಗೆ ಬರೀರಿ. ಬಿಕಾಸ್ ವೆನ್ ಯು ರೈಟ್ ಕಮೆಂಟ್, ನನಗೆ ಹೋಗಂಗಿಲ್ಲ ಈ ಕಮೆಂಟ್. ಇಷ್ಟು ಎಫರ್ಟ್ ಮಾಡಿ ತಮ್ಮ ಜೀವನಾನ ಇಂಥ ಒಂದು ಕೆಲಸಕ್ಕೆ ಅವರು ಮಾಡ್ಲಿಕ್ಕತ್ತಿದ್ದು, ಇಟ್ ವಿಲ್ ಅವ್ರಿಗೆ ರೀಚ್ ಆಗ್ತದೆ ಅಂತ ಅನ್ಕೋತ ಈ ಕಾರ್ಯಕ್ರಮಕ್ಕೆ ಬಂದಂಥ ಅಕ್ಷತಾ ಕಮ್ಮಾರ್ ಅವರಿಗೆ ಧನ್ಯವಾದ ಹೇಳ್ಸ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. Thank you. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮ. ನನಗನ್ನಿಸ್ತು ಇಟ್ ಈಸ್ ಸೋ ಬ್ಯೂಟಿಫುಲ್. ನಾನು ಭಾಳಷ್ಟು ಜೊತೆಗೆ ನಾನು ಪ್ರತಿ ವಾರ ಚರ್ಚೆ ಮಾಡ್ತಿರ್ತೀನಿ, ಬೇರೆ ಬೇರೆ ಜನರ ಜೊತೆ ಮಾತಾಡ್ತಿರ್ತೀನಿ. ನನಗೂ ನಾನು ಮನೆ ಕಟ್ಸಿದೆ, ಆದರೆ ಮನೆ ಕಟ್ಸೋ ಸಮಯ 25 ವರ್ಷದಿಂದ ಇಂಟೀರಿಯರ್ ಡಿಸೈನ್ ಬೇಕನ್ಸಿದ್ದಿಲ್ಲ. ಯಾಕಂದ್ರೆ ನಾನೇ ಒಬ್ಬ ಇಂಟೀರಿಯರ್ ಡಿಸೈನ್ ಅಂತ ತಿಳ್ಕೊಂಡಿದ್ನೋ ಏನೋ, ಅಥವಾ ನನ್ನ ಬಜೆಟ್ ಲಿಮಿಟೇಷನ್ ಇತ್ತೇನೋ ಗೊತ್ತಿಲ್ಲ. ಭಾಳಷ್ಟು ವಿಚಾರ ಮಾಡಿರಲಿಲ್ಲ ನಾನು.
ಬಟ್ ಯಾವಾಗ ಈ ಜರ್ನಿ ಒಳಗಡೆ ಒಂದು 25 ವರ್ಷದಿಂದ ಸಾಕಷ್ಟು ಜನರು ಇಂಟೀರಿಯರ್ ಡಿಸೈನರ್ಸ್ನ ಭೇಟಿ ಆದೆ, ಅವ್ರ ವಿಚಾರಗಳನ್ನು ತಿಳ್ಕೊಂಡೆ, ಮನೆಯ ಬ್ಯೂಟಿಫಿಕೇಶನ್ ಬಗ್ಗೆನೂ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಎಲ್ಲಿ ಸಾಧ್ಯದನೋ ಚೂರು ಚಾರು ಇಂಪ್ಲಿಮೆಂಟ್ ಮಾಡಿದೆ ನಿಜ. ಆದರೆ ನಿಜವಾದ ಇಂಟೀರಿಯರ್ ಅಂದ್ರೇನು, ನಿಜವಾದ ಆ ಬ್ಯೂಟಿಫಿಕೇಶನ್ ಅಂದ್ರೇನು ಅನ್ನೋದನ್ನ ಇವತ್ತು ನಾನು ಅಕ್ಷತಾ ಕಮ್ಮಾರ್ ಅವ್ರ ಜೊತೆಗೆ ಮಾತಾಡಿದ ಮೇಲೆ ಅದರ ಒಂದು ಅರಿವು ಬಂತು ಅಂತ ನಾನು ಅನ್ಕೋತೇನೆ. ಸೊ ಅಂಥ ಒಂದು ಅರಿವನ್ನು ನಾವೆಲ್ಲ ತಿಳ್ಕೊಂಡಿದ್ದಕ್ಕೆ, ನೀವು ಇಷ್ಟ ತನಕ ಕೂತು ನನ್ನ ಕಾರ್ಯಕ್ರಮವನ್ನು ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ತಪ್ಪದೆ ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತಿರಿ. ನಿಮ್ಗೆ ಚಲೋ ಅನಿಸಿದ್ರೆ 4 ಜನರಿಗೆ ಇದನ್ನು ಶೇರ್ ಮಾಡಿರಿ. ಮತ್ತು ನೋಡಿದ ನಾನು ಇದ್ರ ಕೆಲವೊಂದು ಕಮೆಂಟ್ ಬರೀರಿ. ಐ ವಿಲ್ ಬಿ ಹ್ಯಾಪಿ ಟು ಸಿ. ಆ್ಯಂಡ್ ಇದನ್ನು ನೋಡಿ ನನಗೂ ಖುಷಿ ಅನ್ನಿಸ್ತದೆ. ಸೊ ಅದಕ್ಕೆ ನಿಮ್ಮ ಕಮೆಂಟು ನಮಗೆ ಒಂದು ಸ್ಫೂರ್ತಿ ಆಗ್ತದೆ, ಮತ್ತು ನಮ್ಮ ಎಂಟೈರ್ ಹುಬ್ಬಳ್ಳಿ ಟೀಮಿಗೆ ಒಂದು ನಿಮ್ಮ ಒಂದು ಕಮೆಂಟು ಎನರ್ಜಿ ಆಗಲಿ ಅಂತ ಅನಿಸ್ತಾ ಇವತ್ತಿನ ಎನರ್ಜೆಟಿಕ್ ಆ್ಯಂಡ್ ಪವರ್ಫುಲ್ ಪ್ರೋಗ್ರಾಮಿಗೆ ಇಲ್ಲಿಗೆ ನಾನು ವಿರಾಮ ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.